ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಸಾಮಾನ್ಯ ಜ್ಞಾನ GK ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಪೇಪರ್ ಅಥವಾ ಒಂದು ಕ್ವೆಶನ್ ಪೇಪರ್ನ ಬಿಡಿಸ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ 2011ರ ಜನಗಣತಿಯಂತೆ ಕಡಿಮೆ ಜನಸಾಂದ್ರತೆಯುಳ್ಳ ಕೇಂದ್ರಾಡಳಿತ ಪ್ರದೇಶ ಯಾವುದಂತ ಕೇಳಿದರೆ ಆಪ್ಷನ್ಸ್ ನೋಡ್ತಾ ಹೋದರೆ ಸ್ನೇಹಿತರೆ, ಲಕ್ಷದ್ವೀಪ, ರಾಷ್ಟ್ರೀಯ ರಾಜಧಾನಿ ಪ್ರದೇಶ ದೆಹಲಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಪುದುಚೇರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಸಹ ಕೇಂದ್ರಾಡಳಿತ ಪ್ರದೇಶಗಳೇ ಆಗಿರುತ್ತೆ. ಒಟ್ಟು ಇರ್ತಕ್ಕಂಥದ್ದು ಈಗ ಯೂನಿಯನ್ ಟೆರಿಟರಿ 8 ಇದೆ ಸ್ನೇಹಿತರೆ. ಸೊ ಅದ್ರ 4 ಕೊಟ್ಟಿದ್ದಾರೆ. 4ರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಒಂದು UT ಆಗಿರುತ್ತೆ, ಆಪ್ಷನ್ ಸಿ. ಆ್ಯಂಡ್ ಅದೇ ರೀತಿ ಒಂದು ದೆಹಲಿ ಅಂತಕ್ಕಂಥದ್ದು ಏನಿದೆಯೋ ರಾಷ್ಟ್ರೀಯ ರಾಜಧಾನಿ, ಕ್ಯಾಪಿಟಲ್ ಆಫ್ ಇಂಡಿಯಾ ದೆಹಲಿ ಬಂದು ಅತ್ಯಂತ ಹೆಚ್ಚು ಜನಸಾಂದ್ರತೆಯುಳ್ಳ ಕೇಂದ್ರಾಡಳಿತ ಪ್ರದೇಶ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಅತ್ಯಂತ ಕಡಿಮೆ ಜನಸಾಂದ್ರತೆ ಉಳ್ಳಂತಹ ಒಂದು ಪ್ರದೇಶ ಅಥವಾ ಒಂದು SUT ಯೂನಿಯನ್ ಟೆರಿಟರಿ ಆಗಿರುತ್ತೆ. ಇನ್ನು ದೆಹಲಿ ಬಂದು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ಒಂದು ರಾಜಧಾನಿ ಅಥವಾ ಒಂದು UT ಅಂತ ಹೇಳಬಹುದು. ಸೊ ದೆಹಲಿ ಆಗಿರುತ್ತೆ. ಇನ್ನು ರಾಜ್ಯಗಳನ್ನ ನೋಡ್ತಾ ಹೋದಾಗ ಸ್ನೇಹಿತರೆ, ಆ್ಯಂಡ್ ಅದಕ್ಕಿಂತ ಮೊದಲು ಜನಸಾಂದ್ರತೆ ಅಂದರೆ ಏನು ಅಂತ ನೋಡೋದಾದರೆ, ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವಂಥ ಜನರ ಸರಾಸರಿ ಸಂಖ್ಯೆನ ನಾವು ಜನಸಾಂದ್ರತೆ ಅಂತ ಕರಿತೀವಿ. ಅಂದರೆ ಇರ್ತಕ್ಕಂಥ ಟೋಟಲ್ ಏರಿಯಾ ಏನಿರುತ್ತೋ ಒಂದು ರಾಜ್ಯ ಅಥವಾ ಒಂದು ಯೂನಿಯನ್ ಟೆರಿಟರಿ ಅಂತ ಹೇಳಿದಾಗ ಒಂದು ರಾಜ್ಯದ ಒಂದು ವಿಸ್ತೀರ್ಣ ಎಷ್ಟಿರುತ್ತೋ, ಸೊ ಒಟ್ಟು ವಿಸ್ತೀರ್ಣವನ್ನು ತಗೊಂಡು ನಾವು ಒಟ್ಟು ಜನಸಂಖ್ಯೆಯನ್ನು ತಗೊಂಡು ಮಾಡಿದಾಗ ಒಂದು ಚದರ ಕಿಲೋಮೀಟರ್ಗೆ ಸರಾಸರಿ ಎಷ್ಟು ಜನ ಬರ್ತಾರೆ ಅಂತಕ್ಕಂಥದ್ದು ಇಲ್ಲಿನ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಒಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಸರಾಸರಿ ಆವ್ರೇಜ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ ಏನಿರುತ್ತೋ ಪ್ರದೇಶ, ಸೊ ಎಲ್ಲದಕ್ಕೂ ಸಮ ಒಂದು ಸರಾಸರಿ ಸಂಖ್ಯೆನ ನಾವು ತಗೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಸೊ ಒಂದು ಕಡೆ ಜಾಸ್ತಿ ಇರ್ಬೋದು, ಮತ್ತೊಂದು ಕಡೆ ಕಡಿಮೆ ಇರ್ಬೋದು, ಬಟ್ ಸರಾಸರಿ ಒಟ್ಟುಗೂಡಿಸಿ ನಾವು ತೊಗೊಂಡಾಗ ಅದನ್ನು ಜನಸಾಂದ್ರತೆ ಅಂತ ಕರಿತಾ ಹೋಗ್ತೀವಿ. ಸೊ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವಂತಹ ಜನರ ಸರಾಸರಿ ಸಂಖ್ಯೆನ ನಾವು ಜನಸಾಂದ್ರತೆ ಅಂತ ಕರಿತೀವಿ. ಹಾಗಾದರೆ ನೋಡಿದ್ವಿ, ಯೂನಿಯನ್ ಟೆರಿಟರಿ ನೋಡ್ತಾ ಹೋದಾಗ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂಥ ದೆಹಲಿ ಆದರೆ, ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ದೆಹಲಿ ಆದರೆ, ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಾಯಿತು. ಇನ್ನು ರಾಜ್ಯ ಅಂದರೆ ಭಾರತದ ಒಂದು ರಾಜ್ಯಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ, ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ಬಿಹಾರ ಆಗಿರುತ್ತೆ. ಅಂದರೆ ಒಂದು ಚದರ ಕಿಲೋಮೀಟರ್ಗೆ 1106 ಜನ ವಾಸ ಮಾಡ್ತಕ್ಕಂಥ ಒಂದು ಜನಸಂಖ್ಯೆನ ಆ ಒಂದು ಬಿಹಾರದಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥದ್ದು ಬಿಹಾರ ಅಲ್ಲ, ಆದರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಪ್ಲಸ್ ಅಲ್ಲಿರ್ತಕ್ಕಂಥ ಒಂದು ವಿಸ್ತೀರ್ಣ ಏರಿಯಾ ಏನಿರುತ್ತೋ, ಸೊ ಅವೆರಡನ್ನ ನಾವು ನೋಡ್ತಾ ಹೋದಾಗ ಬಿಹಾರದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಕಾಣಬಹುದಾಗಿರುತ್ತೆ. ಇನ್ನು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂಥ ರಾಜ್ಯ ಅಂತ ಹೇಳಿದಾಗ ಅರುಣಾಚಲ ಪ್ರದೇಶ. ಸೊ ಅದು 1 ಕಿಲೋಮೀಟರ್ ಅಥವಾ 1 ಚದರ ಕಿಲೋಮೀಟರ್ಗೆ 17 ಜನ ಸರಾಸರಿಯನ್ನು ಹೊಂದಿರತಕ್ಕಂಥದ್ದು. ಇನ್ನು ಜನಸಂಖ್ಯೆ ಬಗ್ಗೆ ನೋಡ್ತಾ ಹೋದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ಉತ್ತರ ಪ್ರದೇಶ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಇರ್ತಕ್ಕಂಥ ಒಂದು ಇಂಡಿಯಾದಲ್ಲೇ ನೋಡ್ತಾ ಹೋದಾಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಉತ್ತರ ಪ್ರದೇಶ ಆಗಿರುತ್ತೆ. ಅದು 19.9 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು ಅತಿ ಕಡಿಮೆ ಜನಸಂಖ್ಯೆ ಅಂತ ಹೇಳಿದಾಗ ಅದು ಸಿಕ್ಕಿಂ ಆಗಿರುತ್ತೆ. ಸಾಕ್ಷರತೆ ಬಗ್ಗೆ ನೋಡ್ತಾ ಹೋದಾಗ, ಸೊ ಇದೆಲ್ಲ 2011ರ ಒಂದು ಸೆನ್ಸಸ್ ಪ್ರಕಾರ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. 2021ರ ಸೆನ್ಸಸ್ ಆಗಿಲ್ಲ. ಸೊ 2011ರ ಸೆನ್ಸಸ್ ಪ್ರಕಾರ ಇದೆಲ್ಲ ಒಂದು ಮಾಹಿತಿ ಆಗಿರುತ್ತೆ. ಆ್ಯಂಡ್ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅಂತ ಹೇಳಿದರೆ ಅದು ಕೇರಳ 94%. ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಅಂತ ಹೇಳಿದರೆ ಅದು ಬಿಹಾರ ಆಗಿರುತ್ತೆ. ಇನ್ನು ಲಿಂಗಾನುಪಾತ ಅಂದರೆ ಏನು? 1,000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ಅಂತಕ್ಕಂಥದ್ದು ಲಿಂಗಾನುಪಾತ ಆಗಿರುತ್ತೆ. ಪ್ರತಿ 1000 ಪುರುಷರಿಗೆ ಲಭ್ಯವಿರ್ತಕ್ಕಂಥ ಮಹಿಳೆಯರ ಪ್ರಮಾಣವನ್ನು ನಾವು ಲಿಂಗಾನುಪಾತ ಎಂದು ಕರೆಯಲಾಗುತ್ತದೆ. ಹೀಗಿರಬೇಕಾದ್ರೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಬಂದು ಕೇರಳ. ಸೊ ಕೇರಳದಲ್ಲಿ 1084 ಜನ, ಅಂದರೆ 1,000 ಪುರುಷರಿಗೆ ಇರ್ತಕ್ಕಂಥ ಮಹಿಳೆಯರ ಸಂಖ್ಯೆ 1084. ಸೊ ಪುರುಷರಿಗಿಂತ ಮಹಿಳೆಯರ ಒಂದು ಪ್ರಮಾಣದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಇನ್ನು ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿದ್ರೆ ಹರಿಯಾಣ. ಸೊ 874, 1,000 ಪುರುಷರಿಗೆ 874 ಮಹಿಳೆಯರು ಅಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇನ್ನು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ UT ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಹೇಳ್ತೀವಿ. ಪುದುಚೇರಿ ಅಥವಾ ಪಾಂಡಿಚೇರಿ 1037 ಲಿಂಗಾನುಪಾತವನ್ನು ಹೊಂದಿದೆ. ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿದ್ರೆ ದಿಯು ಮತ್ತು ದಮನ್ ಆಗಿರುತ್ತೆ. ಅದು 618. ಇನ್ನು ಪ್ರಪಂಚದಲ್ಲಿ ಭಾರತದ ಜನಸಂಖ್ಯೆಯ ಪಾಲು ಎಷ್ಟಿದೆ ಅಂತ ಹೇಳೋದಾದರೆ 17.3% ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ ಪ್ರಪಂಚ ವರ್ಲ್ಡ್ ಏನಿದೆಯೋ, ಸೊ ಅಲ್ಲಿ ಭಾರತದ ಒಂದು ಜನಸಂಖ್ಯೆ ಪ್ರಮಾಣವನ್ನು ತೊಗೊಳ್ತಾನೆ 100ಕ್ಕೆ ಎಷ್ಟಿದೆ ಅಂತ ಹೇಳಿದರೆ ಭಾರತದಲ್ಲಿ 100 ಜನ ಇದ್ದಾರೆ ಅಂತಂದರೆ ಅದರಲ್ಲಿ 17.3 ಜನ ಭಾರತದವರೇ ಆಗಿರ್ತಾರೆ ಅಂತಕ್ಕಂಥದ್ದು ಎಲ್ಲ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇಷ್ಟು ಬಂದು ಜನಸಂಖ್ಯೆಗೆ ಸಂಬಂಧಪಟ್ಟಂತೆ 2011ರ ಒಂದು ಸೆನ್ಸಸ್ನ ಪ್ರಕಾರ ಈ ಒಂದು ಮಾಹಿತಿ ಇರುತ್ತೆ.
ನೆಕ್ಸ್ಟ್ ಬಂದು ನಾಗರಿಕ ಸೇವೆಗಳ ಸಂವಿಧಾನಾತ್ಮಕ ಸಂರಕ್ಷಣೆಯ ಬಗ್ಗೆ ತಿಳಿಸ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದರೆ, ನಾಗರಿಕ ಸೇವೆಗಳ ಸಂವಿಧಾನಾತ್ಮಕ ಸಂರಕ್ಷಣೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು? 318ನೇ ವಿಧಿ, 317ನೇ ವಿಧಿ, 322ನೇ ವಿಧಿ ಆ್ಯಂಡ್ 311ನೇ ವಿಧಿ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾಗರಿಕ ಸೇವೆಗಳನ್ನು ಸಿವಿಲ್ ಸರ್ವಿಸ್ ಅಂತ ಏನು ಹೇಳ್ತೀವೋ, ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಿ ಅಂತ ಹೇಳಿದ್ರೆ ಸ್ನೇಹಿತರೆ, ಅದು ಡೆಫಿನೆಟಾಗಿ ಆಪ್ಷನ್ ಡಿ 311ನೇ ವಿಧಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ, ಸಂವಿಧಾನದ ಭಾಗ 14ರಲ್ಲಿ, ಸೊ 14ರಲ್ಲಿ ವಿಧಿ 308ರಿಂದ 323ರವರೆಗೆ ಕೇಂದ್ರ ಮತ್ತು ರಾಜ್ಯಗಳ ಅಧೀನದಲ್ಲಿರ್ತಕ್ಕಂಥ ನಾಗರಿಕ ಸೇವೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ವಿಧಿಗಳಾಗಿರುತ್ತೆ ಸ್ನೇಹಿತರೆ. ಭಾಗ 14, ಸೊ 308ರಿಂದ 323ನೇ ವಿಧಿ ಏನು ಬರುತ್ತೆ, ನಡುವೆ ಬರ್ತಕ್ಕಂಥ ವಿಧಿಗಳೇನಿದೆಯೋ, ಸೊ ಇದು ಕೇಂದ್ರ ಮತ್ತು ರಾಜ್ಯಗಳ ಅಧೀನದಲ್ಲಿ ಬರ್ತಕ್ಕಂಥ ನಾಗರಿಕ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ, ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಿಗಳನ್ನು ಹೊಂದಿರತಕ್ಕಂಥದ್ದು ಆಗಿದೆ. ಇನ್ನು ಭಾರತ ಸಿವಿಲ್ ಸೇವೆಗಳ ಪಿತಾಮಹ ಲಾರ್ಡ್ ಕಾರ್ನ್ವಾಲಿಸ್, ವೆರಿ ವೆರಿ ಇಂಪಾರ್ಟೆಂಟು. ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಬಂದು ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥವ್ರು ಆಗಿರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಿವಿಲ್ ಸೇವೆಗಳನ್ನು ಜಾರಿಗೆ ತಂದಂಥವ್ರು ಅವರಾಗಿರ್ತಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಸಂವಿಧಾನದ ವಿಧಿ 315ರ ಪ್ರಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿ ಲೋಕಸೇವಾ ಆಯೋಗವನ್ನು ಸ್ಥಾಪಿಸಲಾಗಿದೆ. ಏನು UPSC ಅಂತ ನಾವು ಹೇಳ್ತೀವೋ ಸ್ನೇಹಿತರೆ, UPSC. ಓಕೆ, ಸೊ ಇದು ಲೋಕಸೇವಾ ಆಯೋಗವನ್ನು ಸ್ಥಾಪಿಸಲಾಗಿದೆ. ಇದರ ಕೇಂದ್ರ ಕಚೇರಿ ಬಂದು ದೆಹಲಿಯಲ್ಲಿದೆ. ಕೇಂದ್ರ ಲೋಕಸೇವಾ ಆಯೋಗದ ಒಂದು ಕೇಂದ್ರ ಕಚೇರಿ ಬಂದು ದೆಹಲಿಯಲ್ಲಿದೆ. ಆ್ಯಂಡ್ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ ಕೇಂದ್ರ ಅಂತ ಹೇಳಿದಾಗ UPSC ಬರುತ್ತೆ, ರಾಜ್ಯ ಲೋಕಸೇವಾ ಆಯೋಗ ಅಂತ ಹೇಳಿದ್ರೆ KPSC ಅಂತ ಬರ್ತಕ್ಕಂಥದ್ದು ಆಗಿದೆ. ಲೋಕಸೇವಾ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ. ಸೊ ಯಾವುದ್ರಲ್ಲಿ ಫಸ್ಟ್ ಆಗಿರುತ್ತೋ ಒಬ್ಬ ವ್ಯಕ್ತಿ ಅಂತ ಹೇಳಿದಾಗ ಅವ್ರಿಗೆ 65 ವರ್ಷ ಕಂಪ್ಲೀಟ್ ಆಗಿದೆ, ಸೊ ಅವ್ರದ್ದು ಎಕ್ಸ್ಟ್ರಾ ಸರ್ವಿಸ್ ಆಗಲಿ ಅಲ್ಲಿಗೆ ರಿಟೈರ್ಡ್ ಆಗುತ್ತೆ. ಇಲ್ಲ ಇನ್ನು ವಯಸ್ಸು ಏಜ್ 65 ಆಗಿಲ್ಲ ಅಂದಾಗ ಅವ್ರಿಗೆ ಅಧಿಕಾರಾವಧಿ 6 ವರ್ಷ ಇರುತ್ತೆ. ಇನ್ನು ರಾಜ್ಯ ಲೋಕಸೇವಾ ಆಯೋಗ ಅಂದರೆ KPSCಗೆ ಸಂಬಂಧಪಟ್ಟಂತೆ ಅಧಿಕಾರಾವಧಿ 6 ವರ್ಷ ಆಗಿರುತ್ತೆ. ಅವರ ಒಂದು ವಯಸ್ಸು ಅಥವಾ 62 ವರ್ಷ ಯಾವುದು ಮೊದಲು ಕಂಪ್ಲೀಟ್ ಆಗುತ್ತೋ, ಸೊ ಅಲ್ಲಿಗೆ ಅವರು ರಿಟೈರ್ಮೆಂಟ್ ಆಗ್ತಾರೆ ಸ್ನೇಹಿತರೆ. ಓಕೆ, ಸೊ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ 318, 17, 32ನೇ ವಿಧಿಗಳು ಏನು ತಿಳಿಸ್ಕೊಡುತ್ತೆ ನಮಗೆ ಅಂತ ನೋಡ್ತಾ ಹೋದಾಗ, 318ನೇ ವಿಧಿ ಹೇಳುತ್ತೆ ಆಯೋಗದ ಸದಸ್ಯರ ಸೇವಾ ಷರತ್ತುಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಿ ಆಗಿರುತ್ತೆ. 317ನೇ ವಿಧಿ ಬಂದು ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಪದಚ್ಯುತಿಗೊಳಿಸುವುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. 322ನೇ ವಿಧಿ ಬಂದು ಆಯೋಗದ ವೆಚ್ಚಕ್ಕೆ ಸಂಚಿತ ನಿಧಿಯಿಂದ ಹಣ, ಸೊ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. 311ನೇ ವಿಧಿ ಬಂದು ಸಂವಿಧಾನಾತ್ಮಕ ಸಂರಕ್ಷಣೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಈ ಒಂದು 311ನೇ ವಿಧಿ. ಸೊ ಇಷ್ಟು ಬಂದು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಥ ಆನ್ಸರ್ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಅಂಬೇಡ್ಕರ್ ವಿಮಾನ ನಿಲ್ದಾಣ ಇರುವ ಸ್ಥಳ ಯಾವುದಂತ ಕೇಳಿದರೆ ಲಕ್ನೋ, ನಾಗ್ಪುರ, ಇಂದೋರ್, ಕೊಚ್ಚಿ. ಅಂಬೇಡ್ಕರ್ ವಿಮಾನ ನಿಲ್ದಾಣ ಇರುವಂಥ ಒಂದು ಸ್ಥಳ ನೋಡ್ತಾ ಹೋದರೆ ಆಪ್ಷನ್ ಬಿ ನಾಗ್ಪುರ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಲಕ್ನೋದಲ್ಲಿ ಇರ್ತಕ್ಕಂಥದ್ದು ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ವೆರಿ ವೆರಿ ಇಂಪಾರ್ಟೆಂಟು. ಸೊ ಎಲ್ಲ ಎಕ್ಸಾಮ್ಸ್ಗೂ ಸಹ ಯೂಸ್ ಆಗ್ಬೋದು ಸ್ನೇಹಿತರೆ. ಇದು GPSTR ಆಗಿರ್ಬೋದು, PSTR, HSTR, PC ಅಥವಾ FDA, STA, RRB ಯಾವುದಕ್ಕಾದ್ರೂ ಸಹ ಕರೆಂಟ್ ಅಫೇರ್ಸ್ ಅಥವಾ ಈ ಒಂದು GKಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಡೆಫಿನೆಟಾಗಿ ಕೇಳ್ತಾರೆ. ಸೊ ಪ್ರಮುಖ ವಿಮಾನ ನಿಲ್ದಾಣವನ್ನು ಸಹ ನೋಟ್ ಮಾಡಿಕೊಂಡ್ರೆ ಒಂದು ಕ್ವಶನ್ ಡೆಫಿನೆಟಾಗಿ ಕೇಳ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಹೋದರೆ ಲಕ್ನೋದಲ್ಲಿ ಕಂಡು ಬರ್ತಕ್ಕಂಥ ವಿಮಾನ ನಿಲ್ದಾಣ ಯಾವುದಂತ ಹೇಳಿದ್ರೆ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುತ್ತೆ. ಇನ್ನು ನಾಗ್ಪುರ ಅಂತ ಹೇಳಿದಾಗ ಈಗ ಆಲ್ರೆಡಿ ನೋಡಿದವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಮಾನ ನಿಲ್ದಾಣ ಆಗಿರುತ್ತೆ. ಇನ್ನು ಇಂದೋರಲ್ಲಿ ನೋಡ್ತಾ ಹೋದರೆ ಸ್ನೇಹಿತರೆ, ಇಂದೋರಲ್ಲಿ ಬರ್ತಕ್ಕಂಥದ್ದು ಯಾವುದು, ದೇವಿ ಅಹಲ್ಯಾಬಾಯಿ ಹೋಲ್ಕರ್. ಮಧ್ಯಪ್ರದೇಶದ ಇಂದೋರಲ್ಲಿ ಕಂಡು ಬರ್ತಕ್ಕಂಥದ್ದು ದೇವಿ ಅಹಲ್ಯಾಬಾಯಿ ಹೋಲ್ಕರ್ ಈ ಒಂದು ರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರ್ತಕ್ಕಂಥದ್ದಾಗಿದೆ. ಕೊಚ್ಚಿ ಬಂದು ಕೇರಳದಲ್ಲಿದೆ. ಆ್ಯಂಡ್ ದೆಹಲಿ ವೆರಿ ಇಂಪಾರ್ಟೆಂಟ್, ಇದು ಅಷ್ಟೇ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದೆ. ಮುಂಬೈ ಬಂದು ಛತ್ರಪತಿ ಶಿವಾಜಿ, ವೆರಿ ವೆರಿ ಇಂಪಾರ್ಟೆಂಟ್, ಇದು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ, ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ಕೋಲ್ಕತ್ತಾ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಇದು ಅಷ್ಟೇ ಇಂಪಾರ್ಟೆಂಟ್. ಎಲ್ಲನೂ ಸಹ ನೋಟ್ ಮಾಡ್ಕೊಳ್ತಾ ಹೋದರೆ ಯಾವುದೋ ಡೆಫಿನೆಟಾಗಿ ಒಂದು ಕ್ವಶನ್ ಡೆಫಿನೆಟಾಗಿ ಇದ್ದೇ ಇರುತ್ತೆ. ಇನ್ನು ಚೆನ್ನೈಯಲ್ಲಿ ನೋಡ್ತಾ ಹೋದ ಸ್ನೇಹಿತರೆ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಚೆನ್ನೈ ತಮಿಳುನಾಡು ನೋಡ್ತಾ ಹೋಗ್ಬೋದು. ಇನ್ನು ಬೆಂಗಳೂರು ಅಂತ ಹೇಳಿದಾಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರುತ್ತೆ. ಆ್ಯಂಡ್ ಪೋರ್ಟ್ ಬ್ಲೇರ್ ಬಂದು ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಶಿಲಾಂಗ್ ಬಂದು ಜಾರುಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ. ವಾರಣಾಸಿಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆ್ಯಂಡ್ ಹೈದರಾಬಾದ್ನಲ್ಲಿ ನೋಡ್ತಾ ಹೋದಾಗ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ಕಂಡು ಬರುತ್ತೆ. ಅಮೃತಸರ ಬಂದು ಶ್ರೀ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ. ಆ್ಯಂಡ್ ಬೋರ್ಡಲಾಯ್ ಬಂದು ಲೋಕಪ್ರಿಯ ಗೋಪಿನಾಥ್, ಸೊ ಅವರ ಒಂದು ಹೆಸರಲ್ಲಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ. ಅಹಮದಾಬಾದ್ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುತ್ತೆ ಭುವನೇಶ್ವರ್. ಬೀಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಇಷ್ಟು ಬಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಲ್ಲೆಲ್ಲಿ ಕಂಡುಬರುತ್ತೆ, ಯಾವ ಒಂದು ಸ್ಟೇಟ್ಗಳಲ್ಲಿ ಅಥವಾ ಯಾವ ಒಂದು ಕ್ಯಾಪಿಟಲಲ್ಲಿ ಕಂಡುಬರುತ್ತೆ ಅಂತಕ್ಕಂಥ ನೋಡ್ತಾ ಹೋದ್ವಿ ಸ್ನೇಹಿತರೆ. ಸೊ ಇಷ್ಟು ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ ನಾವು ನೊಬೆಲ್ ಶಾಂತಿ ಪ್ರಶಸ್ತಿ ಸ್ವೀಕರಿಸಿದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಹೇಗಿದೆ ಅಂತ ಹೇಳಿದರೆ, ನೊಬೆಲ್ ಶಾಂತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಅಂದರೆ ಥ್ರೋಟ್ ಏನು ವರ್ಡ್ ಅಂತ ಹೇಳಬಹುದು. ಸೊ ಅಲ್ಲಿ ಒಂದು ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಂತಿ ಪ್ರಶಸ್ತಿನ ಪಡೆದಂತಹ ಮಹಿಳೆಯನ್ನು ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ ಸ್ನೇಹಿತರೆ. ಮದರ್ ತೆರೇಸಾ, ಜೇನ್ ಆಡಮ್ಸ್, ಆಂಗ್ ಸಾನ್ ಸೂಕಿ, ಬರ್ತಾ ಹುನ್ ಸುಟ್ನರ್. ಸೊ ಆನ್ಸರ್ ಆಪ್ಷನ್ ಡಿ ಬರ್ತಾ ಹುನ್ ಸುಟ್ನರ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ನೊಬೆಲ್ ಶಾಂತಿ ಪೀಸ್ ಪ್ರೈಸ್ ಅಂತ ಹೇಳ್ತೀವಿ, ನೊಬೆಲ್ ಪೀಸ್ ಪ್ರೈಸ್. ಸೊ ಇದನ್ನು ಪಡ್ಕೊಳ್ತಕ್ಕಂಥದ್ದು ಆಗಿರ್ತಾರೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ 1895ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಲ್ಫ್ರೆಡ್ ನೋಬೆಲ್ರವರು ಈ ಒಂದು ನೊಬೆಲ್ ಪ್ರಶಸ್ತಿನ ತಮ್ಮ ಒಂದು ಹೆಸರಿನಲ್ಲಿ ಇದನ್ನು ಓಪನ್ ಮಾಡ್ತಾ ಹೋಗ್ತಾರೆ. ಆಲ್ಫ್ರೆಡ್ ನೋಬೆಲ್ 1895ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಆವಾಗ ಶಾಂತಿ ಅಂತಕ್ಕಂಥದ್ದು ಇರೋದಿಲ್ಲ, ಮುಂದೆ ಹೋಗ್ತಾ ಅದನ್ನು ಸೇರಿಸ್ಕೊಳ್ತಾ ಹೋಗ್ತಾರೆ ಸ್ನೇಹಿತರೆ. ಆ್ಯಂಡ್ ಈ ಪ್ರಶಸ್ತಿಗಳನ್ನು ನೊಬೆಲ್ ಪ್ರತಿಷ್ಠಾನದಿಂದ ನೀಡಲಾಗಿದ್ದು 1901ರಿಂದ ಈವರೆಗೂ 608 ಬಾರಿ ನೀಡಲಾಗಿದೆಯಂತೆ ನೊಬೆಲ್ ಪ್ರೈಸ್. ಆ್ಯಂಡ್ ಸ್ವೀಡನ್ ಮತ್ತು ನಾರ್ವೆಯ ನೊಬೆಲ್ ಸಮಿತಿಗಳು ಪ್ರತಿ ವಿಭಾಗದಲ್ಲಿ ಯಾರು ಬಹುಮಾನಗಳನ್ನು ಪಡೆಯುತ್ತಾರೆ ಎಂಬುದನ್ನು ಬಹಿರಂಗಪಡಿಸ್ತಕ್ಕಂಥದ್ದು. ಸೊ ಈಗ ನೊಬೆಲ್ ಪ್ರೈಸನ್ನು ಕೊಡ್ತಾರೋ ಸೊ ಅದನ್ನು ಬಹಿರಂಗಪಡಿಸ್ತಕ್ಕಂಥ ಅಥವಾ ಅದನ್ನು ರೆಡಿ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಸ್ವೀಡನ್ ಮತ್ತು ನಾರ್ವೆಯ ನೊಬೆಲ್ ಸಮಿತಿಗಳು ಇದನ್ನು ಮಾಡ್ತಾ ಹೋಗ್ತವೆ, ಈ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಹೋಗ್ತವೆ. ನೆಕ್ಸ್ಟ್ ನೊಬೆಲ್ ಪ್ರಶಸ್ತಿಗಳನ್ನು ನಾರ್ವೇಜಿಯನ್ ನೊಬೆಲ್ ಸಮಿತಿ, ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಆ್ಯಂಡ್ ಕರೋಲಿಸ್ಕಾ ಇನ್ಸ್ಟಿಟ್ಯೂಟ್ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಾಹಿತ್ಯ, ಶಾಂತಿ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಈ ಒಂದು ಪ್ರೈಸನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಒಟ್ಟು ನಾವು 5 ಒಂದು ಇದನ್ನು ನೋಡ್ತಾ ಹೋಗ್ತೀವಿ. ಯಾವುದಾದ್ರು ಅಂತ ಹೇಳಿದಾಗ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಾಹಿತ್ಯ, ಶಾಂತಿ ಮತ್ತು ವೈದ್ಯಕೀಯ 5 ಕ್ಷೇತ್ರಗಳಲ್ಲಿ ಈ ಒಂದು ನೊಬೆಲ್ ಪ್ರೈಸನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ, ವೈಯಕ್ತಿಕವಾಗಿ ಇಲ್ಲಿಯವರೆಗೆ 109 ಅಂತ ಏನು ಕೊಟ್ಟಿದ್ದಾರೋ ಸೊ 109 ಶಾಂತಿ ಪ್ರಶಸ್ತಿ ನೊಬೆಲನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದರೆ. ಸೊ ಆದರೆ ಇದು 2021ರ ಒಂದು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿಯ ತನಕ ಕೊಟ್ಟಿರ್ತಕ್ಕಂಥದ್ದು 106 ಸಾರಿ ಕೊಟ್ಟಿದ್ದಾರೆ, 106 ಟೈಮ್ಸ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ 143 ಕೊಟ್ಟಿದ್ದಾರೆ, ಒಟ್ಟು 143 ಪ್ರೈಸನ್ನು ಕೊಟ್ಟಿದ್ದಾರೆ ಶಾಂತಿಗೋಸ್ಕರ. ಬಟ್ ಈ ಒಂದು 143ರಲ್ಲಿ 112 ಇಂಡಿವಿಜುವಲ್ ಇದೆ, ವೈಯಕ್ತಿಕ ಅಂತ ಏನು ಹೇಳಿದ್ರು ಅದು 112 ಇಂಡಿವಿಜುವಲ್ಸ್ ಇದೆ. ಸೊ ಅದರ ಜೊತೆಗೆ 31 ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ಸ್ ಅಥವಾ ಸಂಸ್ಥೆಗಳಂತ ಏನು ಹೇಳ್ತೀವೋ. ಸೊ ಟೋಟಲಾಗಿ 143ರಲ್ಲಿ 112 ವೈಯಕ್ತಿಕವಾಗಿ ಒಬ್ಬೊಬ್ಬ ಸಿಂಗಲ್ಗೆ ಕೊಟ್ಟಿರ್ತಕ್ಕಂಥದ್ದು ಆ್ಯಂಡ್ 31 ಬಂದು ಆರ್ಗನೈಸೇಷನ್ಗೆ ಕೊಟ್ಟಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಆರ್ಗನೈಸೇಷನ್ ಏನಿರೋದು ಸಂಸ್ಥೆಗಳು, ಸೊ ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸೊ ಒಟ್ಟು 106 ಸಾರಿ ಈ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಒಟ್ಟು 143 ಜನ ಅಥವಾ ಕ್ಷೇತ್ರಕ್ಕೆ ಸೇರಿಸಿ ಟೋಟಲಾಗಿ 143ಕ್ಕೆ ಸೇರಿರ್ತಕ್ಕಂಥದ್ದು ಆಗಿದೆ. ಇನ್ನು 2021ಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಇನ್ಫಾರ್ಮೇಷನ್ನು ನೋಡ್ಕೊಳ್ಬಹುದು ಬೇಕಾದ್ರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಬುಕರ್ ಪ್ರಶಸ್ತಿ ವಿಜೇತ ಫ್ಲೈಟ್ ಪುಸ್ತಕವನ್ನು ಬರೆದವರು ಯಾರು? ಪೌಲ್ ಬೆಟ್ಟಿ, ಅರವಿಂದ್ ಅಡಿಗ, ಒಲಗಾಟ್ ಕರ್ಚುಕ್, ಅನ್ನೆ ಎನ್ರೈಟ್ ಅಂತ ಕೊಟ್ಟಿದ್ದಾರೆ. ಸೊ ಬುಕರ್ ಪ್ರಶಸ್ತಿನ ಪಡೆದಂತಹ ವಿಜೇತ ಫ್ಲೈಟ್ ಪುಸ್ತಕವನ್ನು ಸಹ ಬರೆದಿದ್ದಾರೆ. ಸೊ ಆ ಒಂದು ವಿಜೇತ ಯಾರು ಅನ್ನೋದು ಇಲ್ಲಿನ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಸಿ ಒಲಗಾಟು ಕರ್ಚುಕ್ ಅಂತಕ್ಕಂಥವ್ರಿಗೆ ಈ ಒಂದು ಬುಕರ್ ಪ್ರಶಸ್ತಿ ಸಿಕ್ಕಿದೆ. ಸೊ ಅವರು ಈ ಒಂದು ಫ್ಲೈಟ್ ಪುಸ್ತಕವನ್ನು ಬರೆದಿದ್ದಾರೆ. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ನಾವು ನೋಡ್ತಾ ಹೋದ ಸ್ನೇಹಿತರೆ, ಬುಕರ್ ಪ್ರಶಸ್ತಿ ಪ್ರಾರಂಭವಾಗಿದ್ದು 1968ರಲ್ಲಿ. 2021ರ ಬುಕರ್ ಪ್ರಶಸ್ತಿ ವಿಜೇತರು ಡೇವಿಡ್ ಡಯೋಫ್. ಸೊ ನಮಗೆ ಈಗಿನ ರೀಸೆಂಟಾಗಿ ಬೇಕಾಗಿರುತ್ತೆ, ಈಗ 2025ರಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಬುಕರ್ ಪ್ರಶಸ್ತಿ ಅಂತ ಹೇಳಿದ್ರೆ ಬಾನು ಮುಸ್ತಾಕ್ ಪ್ಲಸ್ ದೀಪಾ ಭಕ್ತಿ. ಸೊ ಇವರಿಬ್ಬರಿಗೂ ಸೇರಿಸಿ ಈ ಒಂದು ಬುಕರ್ ಪ್ರಶಸ್ತಿ 2025ರಲ್ಲಿ ತಂದು ಕೊಟ್ಟಿದೆ. ಸೊ ಇಲ್ಲಿ ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಒಂದು ಏನಿರುತ್ತೋ ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಒಂದು ಕಥಾ ಸಂಕಲನ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಒಂದು ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಒಂದು ಕಥಾ ಸಂಕಲನ. ಅದನ್ನು ದೀಪಾ ಭಕ್ತಿ ಅವರು ಭಾಷಾಂತರವನ್ನು ಮಾಡ್ತಾರೆ, ಸೊ ಅನುವಾದವನ್ನು ಮಾಡ್ತಕ್ಕಂಥ ಒಂದು ಕೃತಿ ಆಗಿರುತ್ತೆ. ಸೊ ಹಾಗಾಗಿ ಬಾನು ಮುಸ್ತಾಕ್ ಮತ್ತು ದೀಪಾ ಭಕ್ತಿ ಅವರಿಬ್ಬರಿಗೂ ಸೇರಿಸಿ 2025ರಲ್ಲಿ ಬುಕರ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಇದು 2021 ಬಂದು ಡೇವಿಡ್ ಡಯೋಪ್ ಅವರ ಕೃತಿ ಅಟ್ ನೈಟ್ ಆಲ್ ದಟ್ ಈಸ್ ಬ್ಯಾಕ್ ಅಂತಕ್ಕಂಥದ್ದು. ಇಷ್ಟು ನೋಡ್ಕೊಳ್ತಾ ಹೋಗಿ.
ಆ್ಯಂಡ್ ಬುಕರ್ ಪ್ರಶಸ್ತಿ ಪ್ರತಿಷ್ಠಾನ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಪ್ರಶಸ್ತಿಯು ಬಂದು 50,000 ಪೌಂಡ್ ಅಂದರೆ ಸುಮಾರು 51 ಲಕ್ಷ ರು ನಗದನ್ನು ಹೊಂದಿದ್ದು, ಅದು ಅನುವಾದಕ ಮತ್ತು ಮೂಲ ಕೃತಿಯ ರಚನೆಕಾರ ನಡುವೆ ಹಂಚಲಾಗುತ್ತೆ. ಸೊ ಆಲ್ರೆಡಿ ಹೇಳಿದಾಗ ನಾನು ಅನುವಾದಕರು ಬಂದು ಇಲ್ಲಿ ದೀಪಾ ಭಕ್ತಿ ಆಗಿರ್ತಾರೆ ಆ್ಯಂಡ್ ಮೂಲ ರಚನೆಕಾರರು ಬಂದು ಬಾನು ಮುಸ್ತಕ್ ಆಗುತ್ತೆ. ಸೊ ಅವರಿಬ್ಬರಿಗೆ ಹಂಚ್ಕೊಡ್ತಕ್ಕಂಥದ್ದು ಆಗಿತ್ತು. ಆ್ಯಂಡ್ ನೆಕ್ಸ್ಟು ಮ್ಯಾನ್ ಬುಕರ್ ಪ್ರಶಸ್ತಿ ಎಂದೇ ಚಿರಪರಿಚಿತವಾಗಿದ್ದ ಈ ಪ್ರಶಸ್ತಿಯನ್ನು 2005ರಿಂದ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಎಂಬ ಹೆಸರಿನಿಂದ ನೀಡಲಾಗುತ್ತಿದೆ ಅಂತ. ಸೊ ವೆರಿ ಇಂಪಾರ್ಟೆಂಟ್, ಇದು ನೋಡ್ಕೊಳ್ತಾ ಹೋಗಿ. ಮ್ಯಾನ್ ಬುಕರ್ ಹೋಗಿ ಅದು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಅಂತ ಹೆಸರು ಚೇಂಜ್ ಆಗುತ್ತೆ ಯಾವಾಗ 2005ರಲ್ಲಿ. ಇದನ್ನು ಕೊಡ್ತಕ್ಕಂಥ ಅಥವಾ ನೀಡ್ತಕ್ಕಂಥ ಪ್ರೈಸನ್ನು ನೀಡ್ತಕ್ಕಂಥ ಸಂಸ್ಥೆ ಅಂತ ಹೇಳಿದ್ರೆ ಬುಕರ್ ಪ್ರತಿಷ್ಠಾನ. ಆ್ಯಂಡ್ ನೆಕ್ಸ್ಟು ಅಸ್ಸಾಂ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಯಾವುದಂತ ಕೇಳಿದರೆ ಮೋಹಿನಿ ಅಟ್ಟಂ ಮತ್ತು ಕಥಕ್, ದಾಂಡಿಯಾ ಮತ್ತು ಗೂಮರ್, ಬಿಹು ಮತ್ತು ಬಗರುಂಬ, ಪದಯಾನಿ ಮತ್ತು ಗಿದ್ದ. ಸೊ ಇಲ್ಲಿ ಮೋಹಿನಿ ಅಟ್ಟಂ ಮತ್ತು ಕಥಕ್ ಅಂತ ಹೇಳಿದಾಗ ಬರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಕೇರಳ ನೋಡ್ತಾ ಹೋಗ್ತೀವಿ. ಮೋಹಿನಿ ಅಟ್ಟಂ ಮತ್ತು ಕಥಕ್ ಕೇರಳಕ್ಕೆ ಬರುತ್ತೆ. ದಾಂಡಿಯಾ ಅಂತ ಹೇಳಿದಾಗ ಅದು ಗುಜರಾತ್ಗೆ ಸಂಬಂಧಪಟ್ಟ ಮೇನ್ ಫೇಮಸ್ ನೃತ್ಯ ಅಂತ ಹೇಳ್ಬೋದು. ಅಸ್ಸಾಂ ಅಂತ ಹೇಳಿದಾಗ ಬಿಹು, ಅಸ್ಸಾಂ ಬಿಹು ಬರುತ್ತೆ. ಆನ್ಸರ್ ಆಪ್ಷನ್ ಸಿ ಬಿಹು. ಮತ್ತು ಬಗರುಂಬ ಬಂದು ಅಸ್ಸಾಂ ರಾಜ್ಯದ ಸಾಂಪ್ರದಾಯಿಕ ನೃತ್ಯಗಳಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ನಾವು ಅಸ್ಸಾಂ ಬಂದು ಬಿಹು, ಬಗರುಂಗ, ಕಾಣೋ, ಸತ್ಯ ಅಂತಕ್ಕಂಥ ನೃತ್ಯಗಳನ್ನು ನೋಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ವೆರಿ ಫೇಮಸ್ ಅಂತ ಹೇಳಿದ್ರೆ ಯಕ್ಷಗಾನ ಮತ್ತು ಡೊಳ್ಳು ಕುಣಿತ ಸ್ನೇಹಿತರೆ. ಸೊ ಅದರ ಜೊತೆಗೆ ಕುದುರೆ ಕುಣಿತ ಆಗಿರ್ಬೋದು, ಹೆಜ್ಜೆ ಕುಣಿತ, ಕರಡಿ ಮಜಲು, ಚಂಡೆವಾದನ, ಹುಲಿ ಕುಣಿತ, ಹುತ್ತರಿ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಜಾನಪದ ಶೈಲಿ ಅಂತಲೇ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ಕೇರಳ ಬಂದು ವೆರಿ ಫೇಮಸ್ ಅಂತ ಹೇಳಿದ್ರೆ ಮೋಹಿನಿ ಅಟ್ಟಂ ಮತ್ತು ಕಥಕಳಿ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಚವಿಟ್ಟು, ನಾಟಿಕಂ, ಪದಯಾನಿ ಕಂಡುಬರುತ್ತೆ. ತಮಿಳ್ನಾಡಲ್ಲಿ ಭರತನಾಟ್ಯಂ ವೆರಿ ಫೇಮಸ್ ಆಗಿರ್ತಕ್ಕಂಥದ್ದು. ಕವಡಿಯಟ್ಟಂ, ಕರಗಂ ಅದರ ಜೊತೆಗೆ ನೋಡ್ತಾ ಹೋಗಬಹುದು. ಪಂಜಾಬ್ ಬಂದು ಬಾಂಗ್ರಾ, ಗಿಡ್ಡ ಬರುತ್ತೆ. ಮಹಾರಾಷ್ಟ್ರ ತಾಮಾಷ ಮತ್ತು ಲಾವಣಿ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ. ಗುಜರಾತ್ ಬಂದು ಗಾರ್ಬ, ಇದು ಅಷ್ಟೇ ಇಂಪಾರ್ಟೆಂಟು. ಗಾರ್ಬ ಮತ್ತು ಪ್ಲಸ್ ದಾಂಡಿಯಾ ಆಗಿರುತ್ತೆ. ಉತ್ತರ ಪ್ರದೇಶ ಬಂದು ನೌಟಂಕಿ. ಆ್ಯಂಡ್ ಆಂಧ್ರ ಪ್ರದೇಶ ಕುಚುಪುಡಿ ವೆರಿ ಇಂಪಾರ್ಟೆಂಟ್, ಕುಚುಪುಡಿ ಬರುತ್ತೆ ಆಂಧ್ರ ಪ್ರದೇಶ. ಅದ್ರ ಜೊತೆಗೆ ಘಂಟಾ, ಬಂಜಾರ. ಆ್ಯಂಡ್ ನೆಕ್ಸ್ಟ್ ಪಶ್ಚಿಮ ಬಂಗಾಳ ಬಂದು ಚೌ ಅಂತಕ್ಕಂಥದ್ದಾಗಿರುತ್ತೆ. ರಾಜಸ್ಥಾನ ಬಂದು ಗೂಮರ್, ರಯಾಲಿ, ಲೀಲಾ. ಸೊ ಇವೆಲ್ಲ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಶೇಷತೆಗಳನ್ನು ನೋಡ್ತಾ ಹೋಗ್ತೀವಿ. ಈ ರಾಜ್ಯವು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರ್ಪಡೆಯಾದಂತಹ 6 ಬೆಟ್ಟದ ಕೋಟೆಗಳನ್ನು ಹೊಂದಿದೆ. 6 ಬೆಟ್ಟದ ಕೋಟೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ರಾಜಸ್ಥಾನ, ಮಧ್ಯಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಎ ರಾಜಸ್ಥಾನ ಆಗಿರುತ್ತೆ. 6 ಬೆಟ್ಟದ ಕೋಟೆಯನ್ನು ಹೊಂದಿರತಕ್ಕಂಥದ್ದು ರಾಜಸ್ಥಾನ ಕಂಡುಬರ್ತದೆ. ಇನ್ನು ಮಿಕ್ಕಂತೆ ನೋಡ್ತಾ ಹೋದಾಗ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು ಖಜುರಾಹೋ, ಬುದ್ಧಿಸ್ಟ್ ಮೊನೊಮೆಂಟ್ಸ್, ರಾಕ್ ಶಿಲ್ಟರ್, ಬಿಂಬೇಟ್ಕಾ. ಇಷ್ಟು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಕೋಟೆಗಳ ಅಥವಾ ಒಂದು ವಿಶೇಷತೆ ಅಂತ ಹೇಳಬಹುದು. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಅಮರ್ ಮಹಲು, ಮುಬಾರಕ್ ಮಂದಿ, ಬಹು ಪೋರ್ಟ್, ಅಂಕುರ್ ಪೋರ್ಟ್, ಪರಿಮಹಲ್, ಹರಿ ಪರ್ಬಾತ ಆ್ಯಂಡ್ ಮುಘಲ್ ಗಾರ್ಡನ್ಸ್. ಇದೆಲ್ಲ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಹಿಮಾಚಲ ಪ್ರದೇಶದಲ್ಲಿ ನೋಡ್ತಾ ಹೋದಾಗ ಹದಿಂಬಾದೇವಿ ಟೆಂಪಲ್ ಕಂಡುಬರುತ್ತೆ ಆ್ಯಂಡ್ ಕಾಂಗ್ರಾ ಪೋರ್ಟ್. ಸೊ ಇದು ಅಲ್ಲಿನ ಒಂದು ಫೇಮಸ್ಸು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಹಂಗೇರಿಯ ರಾಜಧಾನಿ ಯಾವುದಂತ ಕೇಳಿದರೆ, ಸೊ ಡೆಫಿನೆಟಾಗಿ ರಾಜಧಾನಿಯನ್ನು ಕೇಳ್ತಾ ಸ್ನೇಹಿತರೆ. ಅದು ಸ್ಟೇಟ್ ಆಗಿರ್ಬೋದು. ಇತ್ತೀಚೆಗೆ ಅಂದರೆ ಸ್ಟೇಟ್ ಕೇಳೋದು ಡೌಟು. ಸೊ ಎಲ್ಲೇ ಹೋದರೂ ಸಹ ಒಂದು ರಾಷ್ಟ್ರಗಳ ಒಂದು ರಾಜಧಾನಿಯನ್ನು ಕೇಳ್ತಾ ಹೋಗ್ತಾರೆ. ರಾಷ್ಟ್ರದ ರಾಜಧಾನಿ ಕೇಳ್ಬೋದು, ಲ್ಯಾಂಗ್ವೇಜಸ್ ಕೇಳ್ಬೋದು, ಕರೆನ್ಸಿ ಕೇಳಬಹುದು. ಸೊ ಈ ರೀತಿ ಅಥವಾ ಈ ಒಂದು ಸಂಸತ್ ಪಾರ್ಲಿಮೆಂಟ್ನ ಕೇಳಬಹುದು. ಅಲ್ಲ ಅಥವಾ ಇನ್ನೂ ಹೇಳ್ಬೇಕಂದ್ರೆ ಅಲ್ಲ ಒಂದು ಅಧ್ಯಕ್ಷರುಗಳನ್ನ ಕೇಳಬಹುದು ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನೋಡ್ತಾ ಹೋದಾಗ ಹಂಗೇರಿಯ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಬುಡಾಪೆಸ್ಟ್ ಆಗಿರುತ್ತೆ. ಆಪ್ಷನ್ ಸಿ ಬುಡಾಪೆಸ್ಟ್. ಇನ್ನು ಮಿಕ್ಕಂತೆ ನೋಡ್ತಾ ಹೋದಾಗ ಜೆರುಸಲೆಮ್ ಕಂಡುಬರೋದು ಇಸ್ರೇಲಲ್ಲಿ, ಅಮ್ಮನ್ ಕಂಡುಬರೋದು ಜೋರ್ಡನ್, ಬುಡಾಪೆಸ್ಟ್ ಬಂದು ಹಂಗೇರಿ ಆಯಿತು, ಡಬ್ಲಿನ್ ಬಂದು ಐರ್ಲೆಂಡು. ನೆಕ್ಸ್ಟು ಏಕತಾ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು? ಆಪ್ಷನ್ಸ್ ನೋಡ್ತಾ ಹೋದರೆ ಲಾರ್ಸನ್ ಮತ್ತು ಟೂಬ್ರೋ ಲಿಮಿಟೆಡ್. ಆಪ್ಷನ್ 2 ಬಿ ಅಸೋಸಿಯೇಟೆಡ್ ಸಿಮೆಂಟ್ ಕಂಪನೀಸ್. ಆಪ್ಷನ್ ಸಿ ಇಂಡಿಯಾ ಸಿಮೆಂಟ್. ಆಪ್ಷನ್ ಡಿ ಪ್ರಾವಿಡೆಂಟ್ ಕ್ಯಾಪಿಟಲ್. ಏಕತಾ ಪ್ರತಿಮೆಯನ್ನು ನಿರ್ಮಿಸಿದಂತಹ ಒಂದು ಸಂಸ್ಥೆ ಅಂತ ಹೇಳಿರೋದು ಲಾರ್ಸನ್ ಮತ್ತು ಟೂಬ್ರೋ ಲಿಮಿಟೆಡ್. ಆಪ್ಷನ್ ಎ. ಸೊ ಯಾವ ಕಟ್ಟಡ ಮಾಡಿದ್ರು ಏನು ಎತ್ತ ಅಂತ ನೋಡ್ತಾ ಹೋದ್ರೆ ಸ್ನೇಹಿತರೆ, ಏಕತಾ ಪ್ರತಿಮೆಯನ್ನು ನಿರ್ಮಿಸಲು ಪ್ರಾರಂಭಿಸಿದ್ದು 2014 ಅಕ್ಟೋಬರ್ 31ರಂದು. ಸೊ ಅದನ್ನು ಮುಕ್ತಾಯ ಮಾಡಿದ್ದು 2018 ಅಕ್ಟೋಬರಲ್ಲಿ ಮುಕ್ತಾಯ ಆಗುತ್ತೆ. ಇದು 182 ಅಡಿ ಅಥವಾ 2 ಮೀಟರ್ ಎತ್ತರ ಇರ್ತಕ್ಕಂಥದ್ದು ಆಗಿದೆ. ಸ್ಥಳ ಬಂದು ಕೆವಾಡಿಯಾ ಕಾಲೋನಿ, ನರ್ಮದಾ ಜಿಲ್ಲೆ, ಗುಜರಾತಲ್ಲಿ ಇರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇದು ವಿಶ್ವದ ಅತಿ ಎತ್ತರದ ಪ್ರತಿಮೆ ಅಂತ ಒಂದು ಹೆಗ್ಗಳಿಕೆ ಪಾತ್ರವಾಗಿದೆ. ಆ್ಯಂಡ್ ನೆಕ್ಸ್ಟ್ ಗುತ್ತಿಗೆ ಪಡೆದದ್ದು 26.89 ಬಿಲಿಯನ್ ರೂಪಾಯಿಗಳಲ್ಲಿ ಇದರ ಒಂದು ಗುತ್ತಿಗೆಯನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಗಾರ್ಡನರ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದರೆ ರವೀಂದ್ರನಾಥ್ ಟ್ಯಾಗೂರ್, ಲೂಯಿಸ್ ಫಿಶರ್, ಜಯದೇವ್, ಎಸ್.ಎಸ್. ಗಿಲ್.
ಗಾರ್ಡನರ್ ಪುಸ್ತಕದ ಲೇಖಕರು ಪ್ರಸಿದ್ಧವಾಗಿ ಗೀತಾಂಜಲಿ ಗ್ರಂಥವನ್ನು ಸಹ ಬರೆದಿದ್ದಾರೆ. ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ರವೀಂದ್ರನಾಥ್ ಟ್ಯಾಗೋರ್. ಶಾಂತಿನಿಕೇತನ ಅಂತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಇದನ್ನು ಸಹ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥವ್ರು ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ತಾರೆ. ಸೊ ಇವರು ಗಾರ್ಡನರ್ ಜೊತೆಗೆ ಗೀತಾಂಜಲಿ ಅಂತಕ್ಕಂಥ ಮತ್ತೊಂದು ಪುಸ್ತಕವನ್ನು ಸಹ ಇವರು ರಚನೆಯನ್ನು ಮಾಡಿರ್ತಕ್ಕಂಥದ್ದು ಆಗಿದೆ. ಇದ್ರ ಬಗ್ಗೆ ನೋಡ್ತಾ ಹೋದರೆ 1913 ದಿ ಗಾರ್ಡನ್ ಗದ್ಯ ರೂಪದ ಪುಸ್ತಕ ಆಗಿದೆ. ಗದ್ಯ ರೂಪದ ಒಂದು ಪುಸ್ತಕ 1913ರಲ್ಲಿ ಇದನ್ನು ರಚನೆ ಮಾಡಿರ್ತಕ್ಕಂಥದ್ದು ಆಗಿದೆ. ಇದರ ಬಗ್ಗೆ ನೋಡ್ತಾ ಹೋದರೆ ಪ್ರೀತಿ ಮತ್ತು ಜೀವನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಪುಸ್ತಕದಲ್ಲಿ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಇದು ಬಂಗಾಳಿ ಭಾಷೆಯಿಂದ ಈ ಪುಸ್ತಕದಲ್ಲಿ ಪ್ರಕಟವಾಗಿರ್ತಕ್ಕಂಥ ಅನುವಾದಗಳನ್ನು ಗೀತಾಂಜಲಿ ಎಂಬ ಪುಸ್ತಕದ ಹೆಸರಿನಲ್ಲಿರುವ ಧಾರ್ಮಿಕ ಕವನಗಳ ಸರಣಿಗಿಂತ ಮುಂಚೆಯೇ ಬರೆಯಲಾಗಿತ್ತಂತೆ. ಅಂದರೆ ಗೀತಾಂಜಲಿ ಇವರ ಕೃತಿ ಏನಿದೆಯೋ ಸೊ ಅದಕ್ಕಿಂತ ಮೊದಲೇ ಇದು ಬರೆದಿದ್ದು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಈ ಪುಸ್ತಕದ ಪದ್ಯಗಳು ಗೀತಾಂಜಲಿಯಲ್ಲಿನ ಅತ್ಯುತ್ತಮವಾದವುಗಳಿಗಿಂತಲೂ ಹೆಚ್ಚು ಸೂಕ್ಷ್ಮ ಮತ್ತು ಹೆಚ್ಚು ನೈಜವಾಗಿದೆಯಂತೆ. ಆ್ಯಂಡ್ ನೆಕ್ಸ್ಟ್ 61ನೇ ಪ್ರಶ್ನೆ ನೋಡ್ತಾ ಹೋದರೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಭಾರತ ಅತ್ಯುತ್ತಮ ನಗರ ಎಂದು ಕೇಂದ್ರ ಸರ್ಕಾರ 2018ರಲ್ಲಿ ಆಯ್ಕೆ ಮಾಡಿದ ನಗರ. ಸೊ ಇದು ಅವಾಗಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಇದಾಗಿರುತ್ತೆ ಸ್ನೇಹಿತರೆ. 2019ಕ್ಕೆ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಂತ ಕೇಳಿದರೆ ಸೊ 84 ಅಂತ ಹೇಳಿದ ಸ್ನೇಹಿತರೆ, ಈಗ ಆಲ್ರೆಡಿ 88 ಹೋಗಿದೆ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಬಂದು ಆಪ್ಷನ್ ಡಿ ಚಂದ್ರಶೇಖರ್ ಕಂಬಾರ ಆಗಿರ್ತಾರೆ. ಆದರೆ ನಮಗೆ ಬೇಕಿರ್ತಕ್ಕಂಥ ರೀಸೆಂಟಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ, ಓಕೆ ನೆಕ್ಸ್ಟ್ ಕೊಡ್ತೀನಿ ಇನ್ಫಾರ್ಮೇಷನು. ಸೊ ನೋಡಿ ಇಲ್ಲಿ 77ನೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಬಂದು ಪ್ರೊ ವೆಂಕಟ ಸುಬ್ಬಯ್ಯ ಆಗಿರ್ತಾರೆ. 83ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಚಂದ್ರಶೇಖರ್ ಪಾಟೀಲ್ ಆಗಿರ್ತಾರೆ. 84ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಬಂದು ಚಂದ್ರಶೇಖರ್ ಕಂಬಾರ ಆಗಿರ್ತಾರೆ. ಆ್ಯಂಡ್ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಬಂದು ಪ್ರೊ HS ವೆಂಕಟೇಶ್ ಮೂರ್ತಿ ಆಗಿರ್ತಾರೆ. ಆ್ಯಂಡ್ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಒಂದು ಮಂಡ್ಯದಲ್ಲಿ ನಡೀತಕ್ಕಂಥದ್ದು ದೊಡ್ಡರಂಗೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥದ್ದು ಆಗಿದೆ ಮಂಡ್ಯ. ಸೊ ಆ್ಯಂಡ್ ಅದರ ಜೊತೆಗೆ ನೋಡ್ತಾ ಹೋದ ಸ್ನೇಹಿತರೆ 87ನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಬಂದು ಗೋರೂರು ಚಿನ್ನಬಸಪ್ಪರವರು ಮಂಡ್ಯದಲ್ಲಿ ಹಾಕ್ತಕ್ಕಂಥದ್ದು 2024. ಆ್ಯಂಡ್ 2025ರಲ್ಲಿ 88ನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಈ ಒಂದು ಬುಕರ್ ಪ್ರಶಸ್ತಿ ವಿಜೇತರಾದಂತಹ ಬಾನು ಮುಸ್ತಕ್ ಏನಿದ್ದಾರೋ ಬಾನು ಮುಸ್ತಕ್. ಓಕೆ, ಸೊ ಇವರಿಗೆ 2025ರಲ್ಲಿ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಬಳ್ಳಾರಿಯಲ್ಲಿ ನಡೆಯುತ್ತೆ, ಬಳ್ಳಾರಿ. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ ನೋಡ್ಕೊಳ್ತಾ ಹೋಗಿ 2025 ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ಎಕ್ಸಾಮ್ಸ್ಗೂ ಸಹ ಕೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ 49ನೇ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆದಂಥ ಸ್ಥಳ ಯಾವುದಂತ ಕೇಳಿದರೆ ಸ್ನೇಹಿತರೆ, ಸೊ 49ಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಏನೆಲ್ಲ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತದೋ ಅದೆಲ್ಲ ಸಹ ಗೋವಾದ ಪಣಜಿಯಲ್ಲಿ ನಡೀತಕ್ಕಂಥದ್ದಾಗಿದೆ. ಈ ಒಂದು ಮೊದಲು ಚೇಂಜ್ ಆಗ್ತಾ ಇತ್ತು ವರ್ಷ, ಬಟ್ ಇತ್ತೀಚಿನ ಒಂದು ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಫಿಕ್ಸ್ಡ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಗೋವಾದ ಪಣಜಿಯಲ್ಲೇ ವರ್ಷ ಈ ಒಂದು ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ನಡೆಸ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ. ಅವ್ರು 49ಕ್ಕೆ ಹೇಳಿ, 52ಕ್ಕೆ ಹೇಳಿ, 54ಕ್ಕೆ ಹೇಳಿ, ಸೊ ಅದು ಗೋವಾನೇ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಹುಬ್ಬಳ್ಳಿ, ಗ್ವಾಲಿಯರ್, ಜೈಪುರ್ ಆ್ಯಂಡ್ ವಡೋದರ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವಡೋದರ ಆಗಿರುತ್ತೆ. ಭಾರತದಲ್ಲಿ ಮೊದಲ ರೈಲು ಆರಂಭವಾಗಿದೆ 1853ರಲ್ಲಿ. ಅದು ಮುಂಬೈನಿಂದ ಠಾಣಾವರೆಗೆ 400 ಪ್ರಯಾಣಿಕರನ್ನು ಹೊತ್ತಂತಹ ಈ ಒಂದು ರೈಲು ಸಾಹಿಬ್, ಸಿಂಧು ಮತ್ತು ಸುಲ್ತಾನ್ ಎಂದ 3 ಎಂಜಿನ್ಗಳ ಮೂಲಕ 34 ಕಿಲೋಮೀಟರನ್ನು ಕ್ರಮಿಸುತ್ತದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, 1853ರಲ್ಲಿ ಮುಂಬೈನಿಂದ ಠಾಣಾವರೆಗೆ. ಸೊ ಒಟ್ಟು ಪ್ರಯಾಣಿಕರ ಸಂಖ್ಯೆ 400 ಆಗಿತ್ತು, ಒಟ್ಟು ಕಿಲೋಮೀಟರ್ನ ಕ್ರಮಿಸಿರ್ತಕ್ಕಂಥ 34 ಕಿಲೋಮೀಟರ್ಗಳು. ಆ್ಯಂಡ್ 3 ಬೋಗಿಗಳು ಯಾವುದಾದ್ರು ಅಂತಂದರೆ ಸಾಹಿಬ್, ಸಿಂಧು ಮತ್ತು ಸುಲ್ತಾನ್ ಎಂಬ 3 ಎಂಜಿನ್ಗಳ ಸಹಾಯದಿಂದ ಇದು ತನ್ನ ಒಂದು ಮೊದಲ ರೈಲು ಪ್ರಾರಂಭ ಆಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅತಿ ವೇಗದ ರೈಲು ಅಂತ ಹೇಳಿದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್. ವೆರಿ ಇಂಪಾರ್ಟೆಂಟ್, ವಂದೇ ಭಾರತ್ ಎಕ್ಸ್ಪ್ರೆಸ್ ಅತಿ ವೇಗದ ರೈಲಾಗಿರುತ್ತೆ. ಆ್ಯಂಡ್ ಭಾರತೀಯ ರೈಲ್ವೆ ಪಿತಾಮಹ ಲಾರ್ಡ್ ಡಾಲೌಸಿ, ಇದು ಅಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ. ಲಾರ್ಡ್ ಡಾಲೌಸಿ ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಕಾನೂನನ್ನು ತರ್ತಾರೋ, ಸೊ ಅವರು ಭಾರತೀಯ ರೈಲ್ವೆ ಒಂದು ಸಹ ಜಾರಿಗೆ ತರ್ತಕ್ಕಂಥದ್ದು ಆಗಿದೆ. ಇನ್ನು ಐಷಾರಾಮಿ ರೈಲುಗಳು ಯಾವುದಾದಂತ ಹೇಳಿದಾಗ ಪ್ಯಾಲೇಸ್ ಆ್ಯಂಡ್ ವೀಲ್ಸ್ ಬರುತ್ತೆ. ಸೊ ಇದೆಲ್ಲೆಲ್ಲಿ ಹೋಗುತ್ತೆ ಅಂತ ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಅದಾದ ನಂತರ ಡೆಕ್ಕನ್ ಓಡಿಸಿ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಅದಾದ ನಂತರ
ಗೋಲ್ಡನ್ ಚಾರಿಯೆಟ್ ಅದೊಂದಾಗಿರುತ್ತೆ. ಆ್ಯಂಡ್ ರಾಯಲ್ ರಾಜಸ್ಥಾನ್ ಆನ್ ವೀಲ್ಸ್ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋದರೆ ಮೊದಲ ರೈಲ್ವೆ ನಿಲ್ದಾಣ ಬಂದು ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಲ್ ರೈಲು ನಿಲ್ದಾಣ. ಸೊ ಇಂಡಿಯಾದಲ್ಲಿ ಭಾರತದ ಮೊದಲ ರೈಲ್ವೆ ನಿಲ್ದಾಣ ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಲ್ ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ. ಅತಿ ಉದ್ದದ ರೈಲು ಬಂದು ವಿವೇಕ್ ಎಕ್ಸ್ಪ್ರೆಸ್. ಇದು ಅಸ್ಸಾಂ ದಿಬ್ರುಗಢದಿಂದ ತಮಿಳುನಾಡಿನ ದಕ್ಷಿಣ ತುದಿಯಲ್ಲಿರ್ತಕ್ಕಂಥ ಕನ್ಯಾಕುಮಾರಿಯವರೆಗೂ ಹೋಗ್ತಕ್ಕಂಥದ್ದು ಆಗಿದೆಯಂತೆ. ಭಾರತ ಪ್ರಮುಖ ರೈಲು ವಲಯಗಳು ಸಹ ಇದಾವೆ ಸ್ನೇಹಿತರೆ. ಇದನ್ನು ನೀವು ಈ ರೀತಿ ನೋಡ್ಕೊಳ್ಳೋ ಬದಲು ಈ ರೀತಿ ಮಾಪನ ಹಾಕ್ಬಿಟ್ಟು, ಸೊ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಕ್ಬಿಟ್ಟು ಅಲ್ಲಿನ ಒಂದು ರೈಲ್ವೆ ನಿಲ್ದಾಣಗಳನ್ನ ನೀವು ಹಾಕ್ಕೊಂಡ್ರೆ ಇಲ್ಲಿ ಸೊ ಆರಾಮಾಗಿ ನಿಮಗೆ ಯಾವ ದಿಕ್ಕಲ್ಲಿ ಯಾವ್ದು ಬರುತ್ತೆ ಅಂತ ಆರಾಮಾಗಿ ನೀವು ಕಂಡುಹಿಡ್ಕೊಳ್ಬಹುದಾಗಿರುತ್ತೆ. ಸೊ ಇಷ್ಟಿದೆ, ನೋಡ್ಕೊಳ್ತಾ ಹೋಗಿ. ಉತ್ತರ ರೈಲ್ವೆ ಬಂದು ದೆಹಲಿ, ಈಶಾನ್ಯ ರೈಲ್ವೆ ಬಂದು ಗೋರಖ್ಪುರ, ಈಶಾನ್ಯ ಗಡಿ ರೈಲ್ವೆ ಬಂದು ಗುವಾಹಟಿ, ಪೂರ್ವ ರೈಲ್ವೆ ಬಂದು ಕೋಲ್ಕತ್ತಾ ಆಗಿರುತ್ತೆ, ಆಗ್ನೇಯ ಬಂದು ಕೋಲ್ಕತ್ತಾ, ದಕ್ಷಿಣ ಮಧ್ಯ ಬಂದು ಸಿಕಂದರಾಬಾದ್, ದಕ್ಷಿಣ ರೈಲ್ವೆ ಚೆನ್ನೈ, ಮಧ್ಯ ರೈಲ್ವೆ ಮುಂಬೈ, ಪಶ್ಚಿಮ ರೈಲ್ವೆ ಮುಂಬೈ ಆಗಿರುತ್ತೆ, ನೈಋತ್ಯ ಬಂದು ಹುಬ್ಬಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಕರ್ನಾಟಕ. ಆ್ಯಂಡ್ ವಾಯುವ್ಯ ರೈಲ್ವೆ ಬಂದು ಜೈಪುರ ಆಗಿರುತ್ತೆ, ಪಶ್ಚಿಮ ಮಧ್ಯ ರೈಲ್ವೆ ಜಬಲ್ಪುರ್, ಉತ್ತರ ಮಧ್ಯ ಅಲಹಾಬಾದ್, ಆಗ್ನೇಯ ಮಧ್ಯ ಬಿಲಾಸ್ಪುರ್. ಆ್ಯಂಡ್ ಪೂರ್ವ ಕರಾವಳಿ ರೈಲ್ವೆ ಬಂದು ಭುವನೇಶ್ವರ್, ಪೂರ್ವ ಮಧ್ಯ ರೈಲ್ವೆ ಹಾಜಿಪುರ, ಕೊಂಕಣ ರೈಲ್ವೆ ಮುಂಬೈ ಆಗಿರುತ್ತೆ, ದಕ್ಷಿಣ ಕರಾವಳಿ ಬಂದು ವಿಶಾಖಪಟ್ಟಣಂ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ 65ನೇ ಪ್ರಶ್ನೆ ಈ ರೀತಿ ಇದೆ. 2018ರ ರಣಜಿ ಟ್ರೋಫಿ ವಿಜೇತರು ಯಾರಂತ ಕೇಳಿದರೆ ಕರ್ನಾಟಕ, ದೆಹಲಿ, ವಿದರ್ಭ ಆ್ಯಂಡ್ ಬರೋಡಾ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಸಿ ವಿದರ್ಭ ಆಗಿರುತ್ತೆ. ಬಟ್ ನಮಗೆ ಬೇಕಿರ್ತಕ್ಕಂಥ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಈಗ ಇರ್ತಕ್ಕಂಥ 2025-26ಕ್ಕೆ ಸಂಬಂಧಪಟ್ಟಂಥ ಒಂದು ಕರೆಂಟ್ ಅಫೇರ್ಸ್ ಅಥವಾ ಪ್ರಶಸ್ತಿ ಅಥವಾ ಈ ಒಂದು ಟ್ರೋಫಿಗೆ ಸಂಬಂಧಪಟ್ಟ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. 2025ರಲ್ಲಿ ರಣಜಿ ಟ್ರೋಫಿನ ಆಡಿದಂಥ ಒಂದು ಸ್ಥಳ ಅಂತ ಹೇಳಿದ್ರೆ ಮುಂಬೈನ ವಾಂಖೆಡೆ. ಸೊ ಇಲ್ಲಿ 2025ರ ರಣಜಿ ಟ್ರೋಫಿ ನಡೀತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ವಿಜೇತರಾದಂಥವ್ರು ಯಾರಂತ ಹೇಳಿದ್ರೆ ವಿಜೇತರು ಬಂದು ಮುಂಬೈ ಆಗಿರುತ್ತೆ. ಆ್ಯಂಡ್ ವಿನ್ನರ್ ಬಂದು ಮುಂಬೈ, ರನ್ನರ್ ಬಂದು ವಿದರ್ಭ ಆಗಿರುತ್ತೆ. 2023-24 ಸೊ 25 ಇಲ್ಲ, 23-24 ಸ್ನೇಹಿತರೆ. 23-24ರಲ್ಲಿ ರನ್ನರ್ ಬಂದು ವಿದರ್ಭ ಆ್ಯಂಡ್ ವಿನ್ನರ್ ಬಂದು ಮುಂಬೈ. ನಡೆದಂಥ ಸ್ಥಳ ಮುಂಬೈನ ವಾಂಖೆಡೆ. ಆ್ಯಂಡ್ ಮತ್ತೊಂದು ಇಲ್ಲಿ ನೋಡಿ 2020ರ ರಣಜಿ ಟ್ರೋಫಿ ಲೀಗ್ ಫೆಬ್ರವರಿ 16ರಿಂದ ಮಾರ್ಚ್ 5ರವರೆಗೆ ನಡೆಯಲಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಆವಾಗ ಒಂದು ಟೈಮಲ್ಲಿ ಆಗಿತ್ತು ಸ್ನೇಹಿತರೆ. ಆ್ಯಂಡ್ 2021ರಲ್ಲಿ ನಡೆಯಿಲ್ಲ, ಯಾಕಂತಂದರೆ ಕರೋನಾ ವೈರಸ್ ಕಾರಣದಿಂದ ಮುಂದೂಡಲಾಗುತ್ತೆ. ಆ್ಯಂಡ್ ನೆಕ್ಸ್ಟು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಇದೆ, ಬೇಕಂದರೆ ನೀವು ನೋಟನ್ನು ಮಾಡ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ 66ನೇ ಪ್ರಶ್ನೆ ನೋಡ್ತಾ ಹೋದರೆ ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿಗೆ ಬಂದಂಥ ದಿನ ಯಾವುದಂತ ಕೇಳಿದರೆ 1ನೇ ಏಪ್ರಿಲ್ 2009, 31ನೇ ಮಾರ್ಚ್ 2010, 31ನೇ ಮಾರ್ಚ್ 2009, 1ನೇ ಏಪ್ರಿಲ್ 2010. ಶಿಕ್ಷಣ ಹಕ್ಕು ಕಾಯ್ದೆ 2009ನ ಜಾರಿಗೆ ತರ್ತಾರೆ ಸ್ನೇಹಿತರೆ. ಬಟ್ ತಂದಂಥ ಒಂದು ಇಯರ್ ಅಂತ ಹೇಳಿದ್ರೆ ಅದು 2010 ಆಗಿರುತ್ತೆ. ಅದು 1ನೇ ಏಪ್ರಿಲ್ 2010 ಆಪ್ಷನ್ 1. ಅಂದರೆ ಇದು ಅಂಗೀಕಾರ ಆಗ್ತಕ್ಕಂಥದ್ದು 2009, ಅದರ ಜಾರಿಗೆ ಬರ್ತಕ್ಕಂಥದ್ದು 2010ರಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಈ ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ ಏನಂತ ನೋಡೋದಾದರೆ ಸ್ನೇಹಿತರೆ, ಶಿಕ್ಷಣದ ಹಕ್ಕು ಕಾಯ್ದೆ 2009 ಪರಿಕಲ್ಪನೆ ಏನಿದೆಯೋ ಇದರ ಬಗ್ಗೆ ನೋಡ್ತಾ ಹೋದಾಗ ಭಾರತದಲ್ಲಿ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಲು ಭಾರತ ಸರ್ಕಾರ ಅಥವಾ ಭಾರತ ಸಂವಿಧಾನ 21A ವಿಧಿಯಡಿಯಲ್ಲಿ ಭಾರತ ಸಂಸತ್ತಿನಿಂದ ಅನುಮೋದನೆಗೊಂಡಂತಹ 26ನೇ ಆಗಸ್ಟ್ 2009 ರಾಷ್ಟ್ರಪತಿಯವರಿಂದ ಅಂಗೀಕಾರವಾಗಿ ದಿನಾಂಕ 1 ಏಪ್ರಿಲ್ 2010ರಿಂದ ಜಾರಿಗೊಳಿಸಲಾದ ಒಂದು ಶಿಕ್ಷಣ ಮಸೂದೆಯೇ ಶಿಕ್ಷಣ ಹಕ್ಕು ಕಾಯ್ದೆ 2009 ಆಗಿರುತ್ತೆ. ಸೊ ನಾವು ಇಲ್ಲಿ 3 ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ, ಅಥವಾ 4 ಅಂತಲೇ ಹೇಳ್ಬೋದು. ಫಸ್ಟ್ ಒನ್ ಏನಂತ ಹೇಳಿದ್ರೆ ಇದನ್ನು ಅನುಮೋದನೆ ಮಾಡಿದ್ದು ಯಾವಾಗ, ಅಂಗೀಕಾರ ಮಾಡಿದ್ದು ಯಾವಾಗ ಅನ್ನೋದಾದರೆ 26ನೇ ಆಗಸ್ಟ್ 2009ರಲ್ಲಿ ಅಂಗೀಕಾರ ಮಾಡ್ತಾರೆ. 1ನೇ ಏಪ್ರಿಲ್ 2010ರಂದು ಜಾರಿಗೊಳಿಸ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ಇದರ ಅಡಿಯಲ್ಲಿ ಬರ್ತಕ್ಕಂಥ ವಿಧಿ ಯಾವುದು ಅಂತ ಹೇಳಿದ್ರೆ 21A ವಿಧಿ, ಇದರ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ 2009ರ ಒಂದು ಉದ್ದೇಶ ಏನಿದೆ, ಮೂಲ ಉದ್ದೇಶ ಅಥವಾ ಇದ್ರ ಈಗ ಅಂದರೆ ಏನು ಅಂತ ನೋಡೋದಾದರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ಏನು ಕೇಳಬಹುದು ಅಂತ ಹೇಳಿದ್ರೆ ಆಪ್ಷನ್ಸ್ನ ಕೊಡ್ತಾರೆ. 0ಯಿಂದ 14 ಆಗಿರ್ಬೋದು, 6ರಿಂದ 14 ಆಗಿರ್ಬೋದು, ಅಥವಾ 18 ಆಗಿರ್ಬೋದು, ಅಥವಾ ಪದವಿ ಅಂತ ಕೊಡಬಹುದು. ಸೊ ಈ ರೀತಿ ಕೊಡ್ತಕ್ಕಂಥದ್ದು ಆಪ್ಷನ್ಸಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ 2009ರ ಮೂಲ ಉದ್ದೇಶ ಆಗಿರುತ್ತೆ. ಅದರ ಜೊತೆಗೆ
ನೋಡಿ 6 ರಿಂದ 14 ವರ್ಷಗಳ ವಯೋಮಿತಿಯ ಪ್ರತಿಯೊಂದು ಮಗುವು ತಾನಿರುವ ಪ್ರದೇಶದ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣದ ಹಂತ ಪೂರ್ಣಗೊಳಿಸುವವರೆಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯುವ ಹಕ್ಕನ್ನು ಹೊಂದಿರತಕ್ಕದ್ದು. ಇದರ ಜೊತೆಗೆ ಈ ಮಸೂದೆಯು ಕೇವಲ ಮಕ್ಕಳ ಶಿಕ್ಷಣದ ಹಕ್ಕು ಮಾತ್ರವಾಗಿರದೆ ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ವಿಕಾಸ ಹೊಂದುವಂತಹ ಹಕ್ಕು ಮತ್ತು ಮಕ್ಕಳ ಭಾಗವಹಿಸುವ ಹಕ್ಕುಗಳ ಹಿತರಕ್ಷಣೆಯ ಮೂಲ ಆಶಯದೊಂದಿಗೆ ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ 2009 ಸಿದ್ಧಪಡಿಸಲಾಗಿರ್ತಕ್ಕಂಥದ್ದಾಗಿದೆ ಸ್ನೇಹಿತರೆ. ಓಕೆ, ಸೊ ಈ ಕಾಯ್ದೆನ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕಿನ ಕಾಯ್ದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಓನ್ಲಿ ಶಿಕ್ಷಣದ ಹಕ್ಕು ಕಾಯ್ದೆ 2009 ಅಲ್ಲದೇ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕಿನ ಕಾಯ್ದೆ 2009 ಎಂದಲೂ ಸಹ ಇದನ್ನು ಕರಿತಾ ಹೋಗ್ತಾರೆ. ಮತ್ತು ಈ ಕಾಯ್ದೆಯು 7 ಅಧ್ಯಾಯಗಳು ಮತ್ತು 38 ವಿಧಿಗಳನ್ನು ಒಳಗೊಂಡಿದೆಯಂತೆ. 7 ಅಧ್ಯಾಯಗಳು ಮತ್ತು 38 ವಿಧಿಗಳನ್ನು ಒಳಗೊಂಡಿದೆ ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ 2009. ಸೊ ಅದು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಕೇಂದ್ರ ಸರ್ಕಾರದ ಭಾರತ್ ಮಾಲಾ ಪರಿಯೋಜನಾ ಕಾರ್ಯಕ್ರಮದ ಪ್ರಮುಖ ಉದ್ದೇಶವನ್ನು ಕೇಳಿದರೆ ಸ್ನೇಹಿತರೆ. ಸೊ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತ ಹೇಳಿದ್ರು ಸಹ ಇದು ಆಗಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಆಗಿತ್ತು. ಭಾರತ ಮಾಲಾ ಪರಿಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಅದು ವಿಮಾನನ ಅಥವಾ ರಸ್ತೆನ, ರೈಲ್ವೆನ, ಬಂದರುಗಳ ಯಾವುದಕ್ಕೆ ಸಂಬಂಧಪಟ್ಟಂತ ನೋಡ್ತಾ ಹೋದರೆ ಆಪ್ಷನ್ ಬಿ ರಸ್ತೆಗಳ ಅಭಿವೃದ್ಧಿಗೋಸ್ಕರ ಈ ಒಂದು ಯೋಜನೆ ಅಥವಾ ಕಾರ್ಯಕ್ರಮವನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಷಟ್ಪಥ 6 ಆರ್ಥಿಕ ಕಾರಿಡಾರ್ ನಿರ್ಮಾಣಕ್ಕೆ ಮುಂದಾಗಿರ್ತಕ್ಕಂಥದ್ದಾಗಿದೆ. ಸೊ 2021 ಆಗಸ್ಟ್ವರೆಗೆ ಅಂದರೆ ಆಗಿನ ಒಂದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಒಂದು ಸಂಕೇತದ ಪ್ರಕಾರ ಕಾರ್ನರನ್ನು GSVRIV ಎಂದು ಬರೆಯುವುದಾದರೆ ಸೆಂಟ್ರಲ್ನ ಸಂಕೇತವು ಯಾವುದಾಗಿರುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ಏನಿಲ್ಲ, ABCD ಹಾಕ್ಕೊಂಡು ನೀವು ಆಲ್ಫಾಬೆಟ್ ಬರ್ಕೊಂಡು, ಸೊ ಎಷ್ಟು ABCDಲಿ ಎಷ್ಟು ಅಕ್ಷರ ಆಲ್ಫಾಬೆಟ್ಗಳು ಸ್ಕಿಪ್ ಆಗಿದೆ ಅಂತ ನೋಡ್ಕೊಂಡು ಆರಾಮಾಗಿ ಡೈರೆಕ್ಟಾಗಿ ಹಾಕಬಹುದು. ಸೊ C ಆದಮೇಲೆ ನೋಡಿ, ಇಲ್ಲಿ C ಆದಮೇಲೆ ಏನಾಗಿದೆ DEF 3 ಬಿಟ್ಟು 4ನೇದು ಹೋಗಿದೆ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ C ಆದಮೇಲೆ ನಮಗೆ G ಬರುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಒನ್ ಕ್ಯಾನ್ಸಲ್ ಆಗುತ್ತೆ. ಅದ ನಂತರ O ಆದಮೇಲೆ ಏನಿದೆ ನೋಡಿ, OPQR 3 ಮಿಸ್ ಆಗಿದೆ. ಅದಾದ ನಂತರ S ಬಂದಿದೆ. ಸೊ ಇಲ್ಲೂ ಅಷ್ಟೇ E ಆದಮೇಲೆ FGH ಆದಮೇಲೆ ನಮಗೆ ಹೈ ಬರಬೇಕು. ಸೊ ಹೈ ಇಲ್ಲಿದೆ, ಆಪ್ಷನ್ ಬಿ ನಲ್ಲಿದೆ. ಸೊ ಇಷ್ಟ ಆನ್ಸರು. ಸೊ ಮುಂದಿನ ಅದೇ ರೀತಿ ತೊಗೊಳ್ತಾ ಹೋದರೆ ನಿಮ್ಗೆ ಅದೇ ಆರ್ಡರ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಈ ವಿನ್ಯಾಸವನ್ನು ಪೂರ್ಣಗೊಳಿಸುವ ಚಿತ್ರ ಯಾವುದಂತ ಕೇಳಿದರೆ, ಸೊ ಆಪ್ಷನ್ಸ್ ನೋಡ್ತಾ ಹೋದಾಗ ಸ್ನೇಹಿತರೆ, ಸೊ ಈ ರೀತಿ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಬಟ್ ಸೊ ನೋಡಿ, ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಏನಾಗಿದೆ ಅಂತಂದರೆ ಮಧ್ಯೆ ಒಂದು ಲೈನ್ ಹೋಗಿದೆ. ಸೊ ಅದಾದ ನಂತರ ಈ ಕಡೆ ಒಂದು ಹೋಗಿದೆ, ಈ ಕಡೆ ಒಂದು ಹೋಗಿದೆ. ಸೊ ಇಷ್ಟೇ ಅಲ್ಲಿರ್ತಕ್ಕಂಥದ್ದು. ನೋಡಿ ಈ ರೀತಿ ತೊಗೊಂಡಾಗ ನಮಗೆ ಕಂಪ್ಲೀಟಾಗಿ ಚಿತ್ರ ಬರುತ್ತೆ. ಈ ರೀತಿ ಒಂದು ಲೈನು. ಸೊ ಅದಾದ ನಂತರ ಈ ಮೂಲೆಯಿಂದ ಈ ಮೂಲೆಗೆ ಹೋಗಿದೆ, ಆ್ಯಂಡ್ ಇದರಿಂದ ಈ ಮೂಲೆಗೆ ಹೋಗಿದೆ. ಸೊ ಈ ರೀತಿ ಇದು ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಚಿತ್ರ. ಆ್ಯಂಡ್ ನೆಕ್ಸ್ಟು ಈ ಚಿತ್ರದಲ್ಲಿರೋ ಒಟ್ಟು ಸಮಾಂತರ ಚತುರ್ಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ 14, 15, 16, 18. 14, 15, 16, 18 ಇದೆ. 14, 15, 16, 18. ಸೊ ಇದನ್ನ ಸಿಂಪಲಾಗಿ ಕಂಡಿರ್ತಕ್ಕಂಥದ್ದು ಯಾವ ರೀತಿ ಅಂತಂದರೆ, ಅಡ್ಡ ಸಾಲು ಕಂಬ ಸಾಲು ಏನು ಕೊಟ್ಟಿದ್ರು ಅದನ್ನ ಕೂಡ್ಕೊಳ್ತಾ ಹೋಗಿ. ನೋಡಿ 1 + 2 + 3. ಸೊ ಇದು ಆಯತ ಕೊಟ್ಟರು ಓಕೆನೆ ನಿಮಗೆ. ಸೊ ಈ ಥರ ಇದನ್ನು ಕೊಟ್ಟರು ಓಕೆನೆ, ಚತುರ್ಭುಜ ಕೊಟ್ಟರು ಓಕೆ. 1 + 2. ಸೊ ಅಡ್ಡ ಸಾಲು ಪ್ಲಸ್ ಕಂಬ ಸಾಲು ಎರಡು ಸಹ ಕೂಡ್ಕೊಂಡಾಗ ನಿಮಗೆ ಇಲ್ಲಿ ಎಷ್ಟು ಬಂತು? 3, 2, 5, 1, 6 ಬಂತು. ಇಲ್ಲೂ ಅಷ್ಟೇ 2 + 1, 3 ಬಂತು. ಸೊ ಇಲ್ಲಿರ್ತಕ್ಕಂಥ ಅಡ್ಡ ಸಾಲು ಕಂಬ ಸಾಲಿಂದ ಇದನ್ನು ಮಲ್ಟಿಪ್ಲೈ ಮಾಡಿ, 3 × 6, 18. ಸೊ ಆನ್ಸರ್ ಆಪ್ಷನ್ 4, 18 ಆಗಿರುತ್ತೆ. ಸೊ ಇದು ಸಿಂಪಲ್ ಟ್ರಿಕ್ಕು. ನಿಮಗೆ ಆಯತ ಕೊಟ್ಟು ಇದೇ ರೀತಿ ಮಾಡಬಹುದು, ಚತುರ್ಭುಜ ಕೊಟ್ಟು ಇದೇ ಮಾಡಬಹುದು. ಅದು ಬದಲಾಗಿ ನಿಮ್ಗೆ ಏನಾದರೂ ಚೌಕವನ್ನು ಕೊಟ್ಟರೆ, ಚೌಕ ಸಮಾಂತರ ಈ ರೀತಿ ಕೊಟ್ಟರೆ, ಸೊ 1 ಸ್ಕ್ವೇರ್ 2 ಸ್ಕ್ವೇರ್ ಅಂತ ಮಾಡ್ಕೊಳ್ಬೇಕಾಗುತ್ತೆ ನೀವು. ಸೊ 1 ಸ್ಕ್ವೇರ್ 2 ಸ್ಕ್ವೇರ್ ಇಲ್ಲೂ ಅಷ್ಟೇ ಮಾಡಿಕೊಂಡು ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಓಕೆ, ಬಟ್ ಸಮಾಂತರ ಚತುರ್ಭುಜ ಮತ್ತು ಆಯತ ಕೊಟ್ಟಾಗ ನೀವು ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಬಹುದು. ಮುಂದಿನ ಪ್ರಶ್ನೆ, ಈ ಸಂಖ್ಯಾ ಸರಣಿಯಲ್ಲಿ ತಪ್ಪಾಗಿರುವ ಸಂಖ್ಯೆ ಯಾವುದು ಅಂತ ಕೇಳಿದರೆ, 7, 28, 63, 124, 215, 342, 511. ಸ್ನೇಹಿತರೆ ನೋಡ್ತಾ ಹೋದರೆ ನಾವು 7 ಇದೆ,
7 ನೋಡ್ತಾ ಹೋದಾಗ 2 ತೊಗೊಳ್ತೀವಿ. 2 ಅಂತ ಹೇಳಿದ್ರೆ ನಮಗೆ 2 × 2 × 2 8 ಆಗುತ್ತೆ. 8 - 1 ಅಂತ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 7 ಬರುತ್ತೆ. ಸೊ ಅದೇ ರೀತಿ 28 ತೊಗೊಂಡಾಗ ಸ್ನೇಹಿತರೆ ನಮಗೆ ಏನಾಗುತ್ತೆ? ಇಲ್ಲಿ 28 ಅಂತ ತೊಗೊಂಡಾಗ ನೋಡಿ 3 + 1 ಬರುತ್ತೆ. ಅಂದರೆ 3 × 3 × 3 ನಮಗೆ 27 ಬರುತ್ತೆ. 3 × 3 3 3 9 9 3 27 27 + 1 28 ಆಯಿತು. ಇನ್ನು 63 ತೊಗೊಂಡ್ರೆ ನೀವು 4 × 4 × 4 ಇಟ್ ಮೀನ್ಸ್ 4 ಅಂತ ಅನ್ನೋದಾಗ 64 ಆಗುತ್ತೆ. 64 - 1 ಮಾಡಿದಾಗ ನಮಗೆ 63 ಬರುತ್ತೆ. ಅಂದರೆ 4 - 1. ಸೊ 124 ತೊಗೊಂಡಾಗ 5 ಅಂತ ಹೇಳಿದ್ರೆ 125 ಆಗುತ್ತೆ. 125 - 1 ಮಾಡಿದ್ರೆ ನಿಮಗೆ 124 ಬರುತ್ತೆ. ಸೊ ಅದೇ ರೀತಿ ಇದು ತೊಗೊಂಡಾಗ 6 - 1 ಮಾಡಿದಾಗ ನಿಮಗೆ 215 ಬರುತ್ತೆ. ಅಂದರೆ 216 ಬರುತ್ತೆ. 6 - 1 -1 ಮಾಡಿದ್ರೆ 215 ಬರುತ್ತೆ. ಸೊ ಅದೇ ರೀತಿ ಇದು ಅಷ್ಟೇ ಸ್ನೇಹಿತರೆ. 7 - 3 - 1 8 - 3 - 1 ಈ ರೀತಿ ಹೋಗಿದೆ. ಬಟ್ ಇಲ್ಲಿ 3 - 3 + 1 ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗಿದೆ, +1. ಸೊ ಹಾಗೆ ಇಲ್ಲಿ ಆನ್ಸರ್ ಆಪ್ಷನ್ ಬಿನ ನಾವು ತೊಗೊಳ್ಬೇಕಾಗುತ್ತೆ. ಆನ್ಸರ್ ಆಪ್ಷನ್ ಬಿ 28 ತಪ್ಪಾಗಿದೆ. ಸೊ ಅಲ್ಲಿ ಬರಬೇಕಾಗಿದೆ ಎಷ್ಟು? 26 ಬರಬೇಕಿತ್ತು ಮೈನಸ್ ಮಾಡಿದಾಗ. ನೆಕ್ಸ್ಟು ಇಂಟು ಎಂದರೆ ಮೈನಸ್ಸು. ಇಲ್ಲಿ ಏನಾಗಿದೆ? ಚಿಹ್ನೆ ಅದಲು ಬದಲು ಮಾಡ್ಕೋಬೇಕು ಸ್ನೇಹಿತರೆ. ಇಂಟು ಅಂದರೆ ಮೈನಸ್ಸು, ಮೈನಸ್ ಅಂದರೆ ಇಂಟು, ಪ್ಲಸ್ ಅಂದರೆ ಡಿವೈಡೆಡ್ ಬೈ ಅಂದರೆ ಪ್ಲಸ್. ಸೊ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಏನಾಯಿತು? 15 ಆದಮೇಲೆ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೊಳ್ತೀವಿ. ಅಂದರೆ ಮೈನಸ್ಗೆ ಏನು ಹಾಕ್ಕೊಳ್ಬಹುದು? ಇಂಟು ಹಾಕ್ಕೊಳ್ತೀವಿ. ಆ್ಯಂಡ್ ಡಿವೈಡೆಡ್ ಬೈಗೆ ಪ್ಲಸ್ಸನ್ನು ಹಾಕ್ಕೊಳ್ತೀವಿ. ಪ್ಲಸ್ಗೆ ಡಿವೈಡೆಡ್ ಬೈ, ಇಂಟುಗೆ ಮೈನಸ್ಸು ಸ್ನೇಹಿತರೆ. ಸೊ ಇಲ್ಲಿ ಏನು ಮಾಡಬೇಕು? ನಾವು ಬಾರ್ಡ್ಮೋಸ್ಟ್ ಥಿಯರಮ್ನ ಅಪ್ಲೈ ಮಾಡಬೇಕು. ಸೊ ಬ್ರಾಕೆಟ್ ಕೊಟ್ಟಿಲ್ಲ, ಬಿಟ್ಟಾಕಿ ಡಿವಿಷನ್ ಅಂತ ಹೇಳಿದ್ರೆ ಡಿವೈಡೆಡ್ ಬೈ ಮಾಡಬೇಕು. ಅದಾದ ನಂತರ ಮಲ್ಟಿಪ್ಲೈ ಮಾಡಬೇಕು. ಅದಾದ ನಂತರ ಪ್ಲಸ್ ಮಾಡಬೇಕು. ಅದಾದ ನಂತರ ಮೈನಸ್ ಮಾಡಬೇಕು. ಸೊ ಇದೇ ಆರ್ಡರ್ ಮಾಡಬೇಕು. ಸೊ ಕೊಟ್ಟಿದ್ದಾರೆ 15 2 ಮಲ್ಟಿಪ್ಲೈ ಮಾಡ್ತೀವಿ. ಅದಾದಮೇಲೆ ನೀವು ಕೂಡ್ತೀನಿ, ಅದಾದಮೇಲೆ ಡಿವೈಡ್ ಮಾಡ್ತೀನಿ. ಸೊ ನೋವೇ ಫಸ್ಟ್ ನೀವು ಡಿವೈಡೇ ಮಾಡಬೇಕು. ಸೊ ಡಿವೈಡ್ ಮಾಡಿದಾಗ ನೋಡಿ ಇಲ್ಲಿ 900 ಮತ್ತು 90 ಇದೆ. 91 90. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿ 15 30. ಸೊ ಏನಾಯಿತು? 30 ಆಯಿತು. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಂಡೆ. ನೋಡಿ ಇಲ್ಲಿ 10 ಉಳ್ಕೊಂಡಿದೆ. 10 ಮೈನಸ್ 100. ನೋಡಿ 3 1 4 ಕೂಡ್ಕೊಂಡಿದ್ದೀನಿ. 4 40 ಆಯಿತು. -100 ಅಂತ ಹೇಳಿದಾಗ 100ರಲ್ಲಿ 40 ಹೋದರೆ 60 ಆಯಿತು. ದೊಡ್ಡ ಚಿಹ್ನೆ ಮೈನಸ್ ಇದೆ ಅಂದರೆ ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ. ಸೊ ಹಾಗೆ -60 ಬರುತ್ತೆ. ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಗಡಿಯಾರದ ನಿಮಿಷದ ಮತ್ತು ಗಂಟೆಯ ಮುಳ್ಳುಗಳು 4 AM ರಿಂದ 5 AM ನಡುವೆ ಎಷ್ಟು ಬಾರಿ ಲಂಬಕೋನದಲ್ಲಿ ಇರುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಒಂದು 4 AM ರಿಂದ 5 AM ಆಗಬೇಕನ್ನೋಷ್ಟರಲ್ಲಿ 1 ಅವರ್ ಏನಾಗಿರುತ್ತೋ ಸೊ ಅಷ್ಟರಲ್ಲಿ ಎಷ್ಟು ಲಂಬಕೋನಗಳು ಬರುತ್ತೆ, ಎಷ್ಟು ಬಾರಿ ಲಂಬಕೋನಗಳು ಅಲ್ಲಿ ಅಟ್ಯಾಚ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 2 ಅಂದರೆ ಆಪ್ಷನ್ಗೆ 2 ಸಾರಿ ಮಾತ್ರ ಆಗಿರುತ್ತೆ. ಲಾಸ್ಟ್ ಕ್ವೆಶ್ಚನ್ ಸ್ನೇಹಿತರೆ. ಸಿಂಚನ 1 ಕಿಲೋಮೀಟರ್ ಪೂರ್ವಕ್ಕೆ ಚಲಿಸಿ ದಕ್ಷಿಣಕ್ಕೆ ತಿರುಗಿ 5 ಕಿಲೋಮೀಟರ್ ಚಲಿಸುತ್ತಾಳೆ. ನಂತರ ಪೂರ್ವಕ್ಕೆ ತಿರುಗಿ 2 ಕಿಲೋಮೀಟರ್ ಮತ್ತು ಅವಳು ಉತ್ತರಕ್ಕೆ ತಿರುಗಿ 9 ಕಿಲೋಮೀಟರ್ ಚಲಿಸಿದರೆ ಆರಂಭಿಕ ಸ್ಥಾನ ಮತ್ತು ಅವಳ ನಡುವಿನ ಅಂತರ ಎಷ್ಟು? ಸೊ ಇಲ್ಲಿ ಮೇಯ್ನಾಗಿ 2 ಗೊತ್ತಿರಬೇಕು. ಏನಂತ ಹೇಳಿದ್ರೆ ಒಂದು ದಿಕ್ಕುಗಳು ಗೊತ್ತಿರಬೇಕು, ಮತ್ತೊಂದು ಲಂಬಕೋನ ತ್ರಿಭುಜ ಅಂತ ಬರುತ್ತೆ, ಒಂದು ಪೈಥಾಗೋರಸ್ ಪ್ರಮೇಯ. ಸೊ ಅದು ಗೊತ್ತಿರಬೇಕು ಸ್ನೇಹಿತರೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ? ಒಂದು ಆರಂಭಿಕ ಅಂತ ಹೇಳಿದಾಗ ಆರಂಭಿಕ ಸ್ಥಾನ ಆಯಿತು. ಆರಂಭಿಕ ಸ್ಥಾನ ಅಂತ ತೊಗೊಂಡಾಗ ಸ್ನೇಹಿತರೆ ಇಲ್ಲೊಂದು ಆರಂಭಿಕ ಸ್ಥಾನ ಎ ಅಂತ ತೊಗೊಳ್ಳೋಣ. ಸೊ ಇಲ್ಲಿಂದ ಏನಾಗುತ್ತೆ? ಪೂರ್ವ ಮೀನ್ಸ್ ಈ ಕಡೆ ಬರುತ್ತೆ. ಪೂರ್ವಕ್ಕೆ 1 ಕಿಲೋಮೀಟರ್ ಬರ್ತಕ್ಕಂಥದ್ದು. ಅದಾದ ನಂತರ ದಕ್ಷಿಣಕ್ಕೆ ತಿರುಗಿ, ದಕ್ಷಿಣ ಅಂದರೆ ಈ ಕೆಳಗಡೆ ಬರುತ್ತೆ, ದಕ್ಷಿಣಕ್ಕೆ 5 ಕಿಲೋಮೀಟರ್ ಆಯಿತು. ಆ್ಯಂಡ್ ನಂತರ ಪೂರ್ವ ಅಂತ ಹೇಳಿದಾಗ ಪೂರ್ವ ಈ ಕಡೆ ಬರುತ್ತೆ, 2 ಕಿಲೋಮೀಟರ್ ಆಗಿದೆ. ಆ್ಯಂಡ್ ಅವಳು ಉತ್ತರನ ಮೇಲ್ಗೆ ಹೋಗಬೇಕು ಸ್ನೇಹಿತರೆ, 9 ಕಿಲೋಮೀಟರ್. 9 ಅಂತ ಹೇಳಿದಾಗ ನೋಡಿ ಇಲ್ಲಿಂದ ಇಲ್ಲಿಗೆ 5 ಇದೆ, ಇದು 5 ಕಿಲೋಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ನೋಡಿ 2 ಇದೆ. ಆ್ಯಂಡ್ ಇಲ್ಲಿಗೆ ಬರ್ತು. ಸೊ ಹೆಸರು ಟೋಟಲಾಗಿ 9 ಅಂತ ಹೇಳಿದಾಗ ಇದರಿಂದ 5 ಇಲ್ಲಿಗೆ 4 ಬರುತ್ತೆ. 5 4 9 ಆಯಿತು. ಸೊ ನೆಕ್ಸ್ಟ್ ಏನಿದೆ? ಆರಂಭಿಕ ಸ್ಥಾನ ಮತ್ತು ಅವಳ ನಡುವಿನ ಅಂತರವನ್ನು ಕೇಳಿದ್ದಾರೆ. ಅಂದರೆ ಆರಂಭಿಕ ಸ್ಥಾನ ಇದಾಯಿತು, ಅವಳು ಇರ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ ಇದು ಎ, ಇದು ಬಿ ಅಂತ ತೊಗೊಳ್ತೀನಿ ನಾನು, ಇದನ್ನು ಸಿ ಅಂತ ತೊಗೊಳ್ತೀನಿ. ಸೊ ಇಲ್ಲಿ ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಎ ಇಂದ ಬಿಗೆ ಎಷ್ಟು ಅಂತ ಗೊತ್ತಿಲ್ಲ, ನಾವು ಎಕ್ಸ್ ಅಂತ ತೊಗೊಂಡ್ರೆ ಸ್ನೇಹಿತರೆ ಫಾರ್ಮುಲಾ ಏನು ಬರುತ್ತೆ? AB² = AC² + BC² ಅಂತ ಬರುತ್ತೆ ಪೈಥಾಗೋರಸ್ ಪ್ರಮೇಯ. ಈಗ AB ಬಂದು x² ಅಂತ ತೊಗೊಂಡ್ರೆ AC ಎಷ್ಟಿದೆ? AC ನೋಡಿ ಇಲ್ಲಿಂದ ಇಲ್ಲಿಗೆ 2 ಇದೆ, ಇಲ್ಲಿಂದ ಇಲ್ಲಿಗೆ 1 ಇದೆ. ಟೋಟಲಾಗಿ ನಮಗೆ 3 ಸಿಗುತ್ತೆ. 3² ಆಯಿತು. ಆ್ಯಂಡ್ BC ಬಂದು 4 ಇದೆ, ನೋಡಿ 4 ಇದೆ.
ಟೋಟಲಾಗಿ 9, ಇಲ್ಲಿಂದ ಇಲ್ಲಿಗೆ 5, ಇಲ್ಲಿಂದ ಇಲ್ಲಿಗೆ 4 ಸ್ಕ್ವೇರ್ ಆಗುತ್ತೆ. ಸೊ 3 9 ಪ್ಲಸ್ 4 16 ಆಯಿತು. ಟೋಟಲಾಗಿ 25 ಆಯಿತು ಸ್ನೇಹಿತರೆ. ಇದು ಎಕ್ಸ್ ಸ್ಕ್ವೇರ್ ಆಯಿತು. ಇನ್ನು ಎಕ್ಸ್ ಈಕ್ವಲ್ಸ್ √25 ಅಂತ ಹೇಳಿದ್ರೆ 5 ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ 5 ಕಿಲೋಮೀಟರ್. ಅವಳು ಆರಂಭಿಕ ಸ್ಥಾನದಿಂದ ಅವಳು ಇರ್ತಕ್ಕಂಥ ಒಂದು ಪ್ಲೇಸ್ ನಡುವೆ ಏನಿದೆಯೋ ಜಾಗ, ಸೊ ಅದು 5 ಕಿಲೋಮೀಟರ್ ಅಂತರದಲ್ಲಿ ಇದ್ದಾಳೆ ಅಂತಕ್ಕಂಥದ್ದು ಆನ್ಸರ್ ಆಯಿತು.